हरि ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम्। ಇಲ್ಲಿಯವರೆಗಿನ ಪಾಠದಲ್ಲಿ ಪರಮಾತ್ಮ ಕೇಶಿ ಎಂಬಂತಹ ಹೆಸರಿನ ರಾಕ್ಷಸನನ್ನ, ಕುದುರೆ ರೂಪದಲ್ಲಿ ಬಂದಂತಹ ರಾಕ್ಷಸನನ್ನ ಪರಮಾತ್ಮ ಸಂಹಾರ ಮಾಡಿ ಅವನ ದೇಹವನ್ನ 2 ಭಾಗವನ್ನಾಗಿ ಸೀಳಿಸಿದ. ಆ ಕಥೆಯನ್ನ ನಾವು ನೋಡ್ತಾ ಇದ್ದೇವೆ. ದೊಡ್ಡದಾದ ರೂಪವನ್ನು ತಾಳಿ ಕೃಷ್ಣನ ಎದುರಿನಲ್ಲಿ ಪ್ರಚಂಡ ವೇಗದಿಂದ ಬರ್ತಾ ಇದ್ದಾನೆ. ಕೃಷ್ಣ ಜೋರಾಗಿ ಅವನನ್ನ ಒಮ್ಮೆ ತಳ್ಳಿದ, ದೂರಕ್ಕೆ ಹೋಗಿ ಬಿದ್ದಿದ್ದಾನೆ. ಮತ್ತೆ ಕೃಷ್ಣನನ್ನು ನೋಡಿ ಬಹಳ ಕೋಪ ಬಂತು ಅವನಿಗೆ. ಕೋಪದಿಂದ ಕೃಷ್ಣನನ್ನ ಕಡಿದು ಹಿಂಸೆ ಮಾಡಬೇಕು ಅಂತ ಕುದುರೆ ರೂಪದಲ್ಲಿದ್ದಂತಹ ಕೇಶಿ ಎಂಬಂತಹ ಅಸುರ ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ರೆ ಅದು ವ್ಯರ್ಥವಾಯಿತು. ನಾವು 10ನೇ ಸ್ಕಂದದ 35ನೇ ಅಧ್ಯಾಯದ 6, 7 ಮುಂತಾದ ಶ್ಲೋಕಗಳ ಭಾವಾರ್ಥವನ್ನ ನೋಡ್ತಾ ಇದ್ದೇವೆ. ಭಗವಂತನ ತೋಳುಗಳನ್ನ ಕಡಿಬೇಕು ಅಂತ ಜೋರಾಗಿ ಕೇಶಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಈ ಪ್ರಯತ್ನ ಏನಾಯ್ತು? ನಾವು ಕಬ್ಬಿಣ ಕಡದ್ರಲ್ಲ, ಕಾದ ಕಬ್ಬಿಣವನ್ನು ಕಡಿದ್ರೆ ಏನಾಗುತ್ತೆ? ಕಬ್ಬಿಣ ಕಡದ್ರಂತೂ ಅದರಲ್ಲೂ ಕಾದ ಕಬ್ಬಿಣವನ್ನ, ಸ್ಪೆಷಲ್ ಆಗಿ ಕಾದ ಕಬ್ಬಿಣವನ್ನು ಕಡಿದ್ರೆ ಏನಾಗತ್ತೆ? ನಮ್ ಹಲ್ಲುಗಳೆಲ್ಲ ಬಳಬಳ ಅಂತ ಉದುರು ಹೋಗ್ಬಿಡತ್ತೆ. ಇದ್ ಬದ್ದ ಹಳ್ಳುಗಳೆಲ್ಲ ಉದುರು ಹೋಗ್ಬಿಡತ್ತೆ. ಹಾಗೆ ಪರಮಾತ್ಮನ ದೇಹ ವಜ್ರಕ್ಕೆ ಸದೃಶವಾದಂತಹದ್ದು, ಮಹಾ ಗಟ್ಟಿತನ ಉಳ್ಳಂತಹದ್ದು. ಇಂತಹ ಹಲ್ಲುಗಳಿಂದ, ತನ್ನ ಹಲ್ಲುಗಳಿಂದ ಇಂತಹ ಗಟ್ಟಿಯಾದ ಪರಮಾತ್ಮನನ್ನ ಕಡಿದ್ರೆ ಹಲ್ಲುಗಳೆಲ್ಲ ಉದುರಿ ಹೋಗ್ತಾ ಇದೆ. ಅವನು ವೇಗವಾಗಿ ದೂರದಿಂದ ಬಂದು ಪರಮಾತ್ಮನನ್ನು ತಿನ್ಬೇಕು ಅಂತ ಬಾಯನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಪರಮಾತ್ಮ ತನ್ನ ಬಾಯನ್ನ ಆ ಕುದುರೆಯ ಬಾಯಿಯ ಒಳಗಡೆಯಲ್ಲೇ ಹಾಕ್ತಾ ಇದ್ದಾನೆ. ಅದು ಹೊಟ್ಟೆವರೆಗೂ ತನ್ನ ಕೈ ಹೋಗಿದೆ. ಪರಮಾತ್ಮನ ಕೈ ಹೇಗ್ ಗೊತ್ತಾ? ಅವನು ಎಲ್ಲಿ ಬೇಕಾದ್ರೂ ಬೆಳೆಸಬಹುದು. ಹೊಟ್ಟೆಯ ಒಳಗಡೆಯಲ್ಲಿ ತನ್ನ ಕೈಯನ್ನ ಪರಮಾತ್ಮ ಬೆಳೆಸ್ತಾ ಇದ್ದಾನೆ. ತೋಳುಗಳು ಬೆಳಿತಾ ಹೋಗ್ತಾ ಇದೆ. ಆ ಗರ್ಭದ ಒಳಗಡೆಯಲ್ಲಿಯೇ ಪರಮಾತ್ಮನ ಆ ಕೈ ಬೆಳಿತಾ ಇದೆ. ಮೊದಲಿಗೆ ಜೋರ ಕಡಿಲಿಕ್ಕೆ ಅಂತ ಹೊರಟಿದ್ದಾನೆ. ಹಲ್ಲುಗಳೆಲ್ಲ ಉದುರು ಹೋಗಿದೆ. ತೋಳುಗಳೆಲ್ಲ ಯಾಕೆ ಅಂತಂದ್ರೆ ಅವನ ಗಂಟಲಿನ ಒಳಗಡೆಯಲ್ಲಿ ಪ್ರವೇಶ ಮಾಡಿ ಕೈ ಎಲ್ಲ ಹೊಟ್ಟೆ ಹತ್ರಕ್ಕೆ ಬಂದಿದೆ. ಬರೋವಾಗಲೇ ಅವನನ್ನು ಕಡಿಬೇಕು ಅಂತ ಇದು ಪ್ರಯತ್ನ ಪಟ್ಟಾಗ ಹಲ್ಲುಗಳೆಲ್ಲ ಉದುರು ಹೋಯಿತು. ಪರಮಾತ್ಮ ತನ್ನ ಹೊಟ್ಟೆಯಿಂದಾಗಿ
ತನ್ನ ಕೈಗಳನ್ನ ಆ ಕೇಶಿ ಎಂಬಂತಹ ಕುದುರೆ ರೂಪದಲ್ಲಿದ್ದ ರಾಕ್ಷಸನ ಹೊಟ್ಟೆಯ ಒಳಗಡೆಯಲ್ಲಿ ತನ್ನ ತೋಳುಗಳನ್ನ ಬೆಳೆಸ್ತಾ ಇದ್ದಾನೆ. ಪರಮಾತ್ಮನ ತೋಳು ಬೆಳೀತಾ ಇದೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಈ ತೋಳು ಬೆಳೀತಾ ಇದೆ ಅನ್ನೋದಕ್ಕಷ್ಟೇ ಒಂದು ಉದಾಹರಣೆ. ನಾವು ಎಲ್ಲ ಅಂಶದಲ್ಲಿ ಉದಾಹರಣೆ ಹೇಗೆ ಅಂತಂದ್ರೆ, ನಾವು ದಾನ ಮಾಡಿದರೆ ಸತ್ಪಾತ್ರರಲ್ಲಿ ನಮ್ಮಲ್ಲಿರುವಂತಹ ಸಂಪತ್ತನ್ನು ವಿನಿಯೋಗ ಮಾಡಿದರೆ ನಮ್ಮ ಸಂಪತ್ತುಗಳು ಅಭಿವೃದ್ಧಿ ಆಗತ್ತೆ. ಕೂಡಿ ಇಟ್ಟುಕೊಂಡಂತಹ ಸಂಪತ್ತು ನಾಶವಾದ್ರೆ ಹಂಚಿದ ಸಂಪತ್ತು, ಸತ್ಪಾತ್ರರಲ್ಲಿ ವಿನಿಯೋಗ ಮಾಡಿದಂತಹ ಸಂಪತ್ತು ಅದು ಅಭಿವೃದ್ಧಿ ಆಗತ್ತೆ. ಸತ್ಪಾತ್ರರಲ್ಲಿ ವಿನಿಯೋಗ ಮಾಡಿದ ಸಂಪತ್ತು ಅಭಿವೃದ್ಧಿ ಆಗುವ ಹಾಗೆ ಇಲ್ಲಿಯೂ ಕೂಡ ಪರಮಾತ್ಮನ ತೋಳು ಅವನ ಕೈಯಲ್ಲಿ, ಅವನ ತೋಳು ಆ ಹೊಟ್ಟೆಯಲ್ಲಿ ಸೇರಿಕೊಂಡ ನಂತರದಲ್ಲಿ ಬೆಳೀತಾ ಇದೆ. ಅದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ರೋಗವನ್ನ ನಿರ್ಲಕ್ಷ್ಯ ಮಾಡಿದರೆ ರೋಗ ಬೆಳೀತಾ ಹೋಗತ್ತೆ. ನಾವು ಅರ್ಬುದ ಅಂತ ರೋಗವನ್ನ ಕೇಳಿದ್ದೇವೆ. ಈ ಕ್ಯಾನ್ಸರ್ ಫಸ್ಟ್ ಸ್ಟೇಜು, ಸೆಕೆಂಡು, ಥರ್ಡು, ಫೋರ್ತ್ ಅಂತಂದೆಲ್ಲ ಅದರಲ್ಲಿ ವಿಭಾಗಗಳಿರುತ್ತೆ. ಮೊದಲನೇ ಸ್ಟೇಜ್ ಅಲ್ಲಿ ಇದ್ದಾಗಲೇ ಅದನ್ನು ಗುರುತಿಸಿಬಿಟ್ರೆ ಆ ರೋಗವನ್ನ ಕಡಿಮೆ ಮಾಡಿಕೊಳ್ಳಬಹುದಂತ. 3, 4ನೇ ಸ್ಟೇಜಿಗೆ ಬಂತು ಅಂತಂದ್ರೆ ಉಳಿಸೋದು ಬಹಳ ಕಷ್ಟ, ಬೇಗನೆ ಇಡೀ ಶರೀರವನ್ನ ಹರಡಿಕೊಂಡು ಬಿಡತ್ತೆ ಅಂತ ಕೇಳಿದ್ದೇವೆ. ರೋಗವನ್ನು ನಿರ್ಲಕ್ಷ್ಯ ಮಾಡಿದೆವು ಅಂತಾದರೆ ಅದು ವೇಗವಾಗಿ ಬೆಳೆಯುತ್ತದೆ. ಹೇಗೋ ವಿನಿಯೋಗಿಸಿದ ಸಂಪತ್ತು, ಸತ್ಪಾತ್ರರಲ್ಲಿ ವಿನಿಯೋಗ ಮಾಡಿದಂತಹ ಸಂಪತ್ತು ನಮ್ಮಲ್ಲಿ 2 ಪಟ್ಟು 3 ಪಟ್ಟಾಗಿ ಹೇಗೆ ಅಭಿವೃದ್ಧಿ ಆಗತ್ತೋ ಅದರಂತೆ ಪರಮಾತ್ಮನ ಕೈಗಳು ಕೂಡ ಆ ಕುದುರೆಯ ಗರ್ಭವನ್ನು ಸೇರಿ ಅಲ್ಲಿ ಬೆಳೀತಾ ಇದೆ ಅಂತೆ. ತತ್ಕ್ಷಣದಲ್ಲಿಯೇ ಬೆಳೀತಾ ಇದೆ. ನಾವು ಎಲ್ಲೋ ಒಂದು ಕಡೆಯಲ್ಲಿ ಕೂತಿರ್ತೇವೆ, ದೂರದಲ್ಲಿ ಕೂತಿರ್ತೇವೆ, ಟಿವಿಯಿಂದ ದೂರದಲ್ಲಿ ಕೂತಿರ್ತೇವೆ. ಎದ್ದು ಹೋಗ್ಲಿಕ್ಕೆ ಬೇಸರ, ಅಯ್ಯೋ ನಮ್ ಕೈ ಅಷ್ಟು ಉದ್ದರದವರೆಗೂ ಹೋಗಿ ಕೈ ಚಾಚಿ ಆ ರಿಮೋಟ್ ಅನ್ನು ತೆಗೆದುಕೊಳ್ಳಿಕ್ಕೆ ಅನುಕೂಲ ಆದ್ರೆ ಅಂತ ನಾವು ಕುಳಿತುಕೊಂಡು ಅಂತಿರ್ತೇವಲ್ಲ. ಕೂತಲ್ಲಿಯೇ ಲೋಟ ಎಲ್ಲಿದೆಯೋ ಅಡಿಗೆ ಮನೆಯಲ್ಲಿ ಅಲ್ಲಿವರೆಗೂ ಹೋಗಿ ನೀರನ್ನು ತೆಗೆದುಕೊಂಡು ಬರೋ ಅಷ್ಟು ಕೈ ಉದ್ದವಾಗಿ ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದುಕೊಳ್ತೇವಲ್ಲ. ಹಾಗೆ ಕೃಷ್ಣನ ಕೈ ತಾನು ಇದ್ದಲ್ಲಿನಿಂದಲೇ ಆ ಕುದುರೆಯ ಗರ್ಭದಲ್ಲಿ ಪ್ರವೇಶ ಮಾಡಿದಂತಹ ಕೃಷ್ಣನ ಕೈ ಅಲ್ಲಿ ಬೆಳೀತಾ ಇದೆ. ದಂತಾನಿ ಪೇತುರ್ಭಗವದ್ಭುಜ ಸ್ಪೃಶಸ್ತೆ ಕೇಶಿನಸ್ತಪ್ತಮಯ ಸ್ಪೃಶೋ ಯಥಾ ಬಾಹುಶ್ಚ ತದ್ದೇಹ ಗತೋ ಮಹಾತ್ಮನೋ ಯಥಾ ಮಯಃ ಸಂವವೃಧೆ ಉಪೇಕ್ಷಿತಃ. ದಂತ ನಿಪೇತುಹು, ಅವನ ಬಾಯಲ್ಲಿದ್ದಂತಹ ಹಲ್ಲುಗಳೆಲ್ಲ ಉದುರಿ ಹೋಗ್ತಾ ಇದೆ. ಯಾಕೆ? ಭಗವದ್ ಭುಜ ಸ್ಪೃಶ, ಭಗವಂತನ ತೋಳುಗಳ ಸಂಪರ್ಕ ಅದಕ್ಕಾಗಿದೆ. ಭಗವಂತನ ತೋಳಿನ ಸಂಪರ್ಕ ಆದ ತತ್ಕ್ಷಣದಲ್ಲಿ ಹಲ್ಲುಗಳೆಲ್ಲ ಉದುರು ಹೋಗಿದೆ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ತಪ್ತಮಯ ಸ್ಪೃಶೋ ಯಥಾ, ತಪ್ತ ಬಿಸಿಯಾದಂತಹ ಅಯಸ್ಸಿನ ಸಂಪರ್ಕಕ್ಕೆ ಒಳಗಾದಂತಹ ಹಲ್ಲುಗಳು, ಅಂದ್ರೆ ಕಾದ ಕಬ್ಬಿಣಕ್ಕೆ ಏನಾದ್ರೂ ಹಲ್ಲನ್ನು ತಾಕಿಸಿಬಿಟ್ರೆ ಹಲ್ಲೆಲ್ಲ ದಳ ದಳ ಅಂತ ಉದುರು ಹೋಗ್ಬಿಡತ್ತೆ. ಅದರಂತೆ ಭಗವಂತನ ಭುಜ ಸ್ಪರ್ಶಿಯಾದಂತಹ ಇವುಗಳು ತತ್ಕ್ಷಣದಲ್ಲಿ ಉದುರಿ ಹೋಗ್ತಾ ಇದೆ. ಬಾಹುಶ್ಚ ತದ್ದೇಹ ಗತೋ ಮಹಾತ್ಮನಃ ಯಥಾ ಆಮಯಃ ಸಂವವೃಧೆ ಉಪೇಕ್ಷಿತಃ. ಆ ದುಷ್ಟನ ಶರೀರದ ಒಳಗಡೆಯಲ್ಲಿ ಪ್ರವೇಶವಾದಂತಹ ಇವನ ಕೈ, ಪರಮಾತ್ಮನ ಕೈ ಬೆಳೀತಾ ಇದೆ ಅಂತ. ಹೇಗೆ? ಯಥಾ ಆಮಯಃ ಸಂವವೃಧೆ ಉಪೇಕ್ಷಿತಃ. ಉಪೇಕ್ಷೆ ಮಾಡಿದಂತಹ ರೋಗ ಹೇಗೆ ಬೆಳೆಯತ್ತೋ ಅದರಂತೆ ಪರಮಾತ್ಮನನ್ನ ಸಾಮಾನ್ಯ ಅಂತ ತಿಳಿದುಕೊಂಡು ಉಪೇಕ್ಷೆ ಮಾಡಿದ, ಪರಮಾತ್ಮನ ಮೇಲೆ ಆಕ್ರಮಣಕ್ಕೆ ಅಂತ ಬಂದ ಅವನ ಶರೀರದಲ್ಲಿ ಪ್ರವಿಷ್ಟವಾದ ಭಗವಂತನ ಕೈ ಆ ಗರ್ಭದಿಂದಲೇ, ಅವನ ಹೊಟ್ಟೆಯಿಂದಲೇ ಬೆಳಿಲಿಕ್ಕೆ ಪ್ರಾರಂಭವಾಗಿದೆ. ಕೃಷ್ಣನ ತೋಳು ಬೆಳೀತಾ ಇದೆ.
ಕೇಶಿ ಎಂಬಂತಹ ಆ ಕುದುರೆ ರೂಪದಲ್ಲಿದ್ದಂತಹ ರಾಕ್ಷಸನಿಗೆ ಉಸಿರುಗಟ್ಟು ಹೋಗಿದೆ. ಕಾಲುಗಳನ್ನ ಆ ಕಡೆ ಈ ಕಡೆ ಝಾಡಿಸ್ತಾ ಇದ್ದಾನೆ. ಮೈಯೆಲ್ಲ ಬೆವತು ಹೋಗ್ತಾ ಇದೆ. ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿಕೊಂಡು ಅಲ್ಲೇ ಸತ್ತು ನೆಲದ ಮೇಲೆ ಬೀಳ್ತಾ ಇದ್ದಾನೆ. ಸಮೇಧಮಾನೇನ ಸ ಕೃಷ್ಣ ಬಾಹುನ ನಿರುದ್ಧ ವಾಯುಶ್ಚರಣಾಂಶ್ಚ ವಿಕ್ಷಿಪನ್. ಚರಣಾಂಚ ವಿಕ್ಷಿಪನ್ ಅಂದ್ರೆ ಕೈಕಾಲುಗಳನ್ನ ಜೋರಾಗಿ ಬಡಿತಾ ಇದ್ದಾನೆ. ಉಸಿರನ್ನ ಆಡಿಸ್ಲಿಕ್ಕೆ ಸಾಮರ್ಥ್ಯ ಇಲ್ಲದೇನೆ ಕೈಕಾಲುಗಳನ್ನು ಜೋರಾಗಿ ಬಡಿತಾ ಇದ್ದಾನೆ. ಪ್ರಸ್ವಿನ್ನ ಗಾತ್ರ ಪರಿವೃತ್ತ ಲೋಚನ. ಅವನ ಶರೀರ ಎಲ್ಲ ಕಂಪಿಸ್ತಾ ಇದೆ. ಪರಿವೃತ್ತ ಲೋಚನ, ಕಣ್ಣೆಲ್ಲ ಮೇಲ್ಗಡೆ ಹೋಗ್ತಾ ಇದೆ. ಪಪಾತ ಲಂಬಂ ವಿಸೃಜನ್ ಕ್ಷಿತೌ ವ್ಯಸುಹು. ಜೋರಾಗಿ ಉಸಿರಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಮಲಮೂತ್ರಗಳನ್ನ ವಿಸರ್ಜನೆ ಮಾಡ್ತಾ ಭೂಮಿಯ ಮೇಲೆ ಬೀಳ್ತಾ ಇದ್ದಾನೆ. ಆ ನೆಲದ ಮೇಲೆ ಬಿದ್ದಾಗ ಹೇಗೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಈ ನೀವೆಲ್ಲ ಉಡುಪಿ ಕಡೆಗಳಲ್ಲಿ ಒಂದು ದೊಡ್ಡ ಸೌತೆಕಾಯಿ ಇರುತ್ತೆ, ಡುಮ್ಮ ಸೌತೆಕಾಯಿ. ನಮ್ ಕಡೆಯಲ್ಲೆಲ್ಲ ಉತ್ತರ ಕರ್ನಾಟಕದ ಕಡೆಯಲ್ಲಿ ತೆಳುವಾದಂತಹ ಸೌತೆಕಾಯಿಗಳು ಆ ತರ ಅಲ್ಲ, ನೀರಾದ ಸೌತೆಕಾಯಿಗಳೆಲ್ಲ ಇರುತ್ತೆ, ನೀರಿನ ಸೌತೆಕಾಯಿ ಅಂತ. ಅದ್ರ ಹುಳಿಯನ್ನು ಮಾಡ್ತಾರೆ. ಆ ತೆರನಾದಂತಹ ಸೌತೆಕಾಯಿಯನ್ನ ಅಡಿಗೆ ಮಾಡುವುದಕ್ಕಿಂತ ಮುಂಚೆ ಅರ್ಧ ಹೋಳಾಗಿ ಸೀಳುತ್ತಾರೆ. ಅಡ್ಡಲಾಗಿ ಅರ್ಧ ಹೋಳಲ್ಲ, ಉದ್ದವಾಗಿ ಅರ್ಧ ಹೋಳಾಗಿ ಸೀಳುತ್ತಾರೆ. ಸೀಳಿದಾಗ ಹೇಗಿರತ್ತೋ ಅದರಂತೆ ಈ ಕೇಶಿ ಎಂಬಂತಹ ದೈತ್ಯನ ಶರೀರ ಕೃಷ್ಣನ ಕೈಯನ್ನು ಒಳಗಡೆ ಹಾಕಿದನಲ್ಲ, ಕೃಷ್ಣನ ಕೈ ಕತ್ತಿಯ ಹಾಗೆ ಆ ಇಡೀ ಕೇಶಿಯ ಶರೀರವನ್ನು ಅರ್ಧ ಭಾಗವಾಗಿ ಸೀಳಿ ಹಾಕ್ತ. ಕೃಷ್ಣ ತನ್ನ ಬಾಹುಗಳನ್ನ ಹಿಂದೆ ಎಳೆದುಕೊಳ್ತಾ ಇದ್ದಾನೆ. ಅದು ಹೇಗೆ ಅಂತ ಹೇಳ್ತಾರೆ. ಅದನ್ನ ವಿಷ್ಣು ಪುರಾಣದಲ್ಲಿ ಹೇಳಿದ ವಿಷಯಗಳನ್ನು ಹೇಳ್ತಾರೆ. ಒಂದು ಭಾಗದಲ್ಲಿ 2 ಕಾಲುಗಳು, ಅಂದ್ರೆ ಮುಂದಿಂದ ಹಿಂದಿಂದ 2 ಸೇರಿಸಿ ಒಂದು ಕಡೆಯಲ್ಲಿ 2 ಕಾಲುಗಳು, ಒಂದು ಕಣ್ಣು, ಒಂದು ಮೂಗು, ಅರ್ಧ ಬಾಲ, ಅರ್ಧ ಕಿವಿ, ಅಂದ್ರೆ ಒಂದು ಕಿವಿ, ಒಂದು ಕಣ್ಣು, ಒಂದು ಮೂಗಿನ ಹೊಳ್ಳೆ, ಇದೆಲ್ಲ ಒಂದು ಭಾಗದಲ್ಲಿ. ಪರ್ಫೆಕ್ಟ್ ಆಗಿ ನಾವು ಈ ಸೀಳು ಬಿಟ್ರೆ ಹೇಗಿರತ್ತೋ ಆ ರೀತಿಯಾಗಿ ಕುದುರೆಯನ್ನ ಯಾವ್ದಾದ್ರೂ ಒಂದು ಕತ್ತಿಯಲ್ಲಿ ಹಾಕಿ ಸೀಳಿದರೆ ಹೇಗೆ ಪರಿಪಕ್ವವಾಗಿ ಅರ್ಧದಷ್ಟು ಕತ್ತರಿಸಿ ಬೀಳತ್ತೋ ಹಾಗೆ ಪರಮಾತ್ಮನ ತೋಳು ಕತ್ತಿಯ ಹಾಗೆ ಅವನ ಶರೀರವನ್ನು ಸರಿಯಾಗಿ ಅರ್ಧ ಭಾಗವಾಗಿ ಸೀಳಿ ಬಿಟ್ಟಿದೆ. ತನ್ನ ಕೈಗಳನ್ನು ವಾಪಸ್ ಹಿಂತೆಗೆದುಕೊಳ್ತಾ ಇದ್ದಾನೆ. ಹಿಂತೆಗೆದುಕೊಂಡಾಗ ಏನು ಆಶ್ಚರ್ಯ ಅಲ್ಲ ಅನ್ನುವ ರೀತಿಯಲ್ಲಿ ಕೃಷ್ಣ ನಿಂತಿದ್ದಾನೆ. ದೇವತೆಗಳೆಲ್ಲ ಪರಮಾತ್ಮನ ಸ್ತೋತ್ರವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಸಾಮಾನ್ಯರಾದಂತಹ ಜನರಿಗೆ ಸಾಧ್ಯವೇನಿದೆಯಲ್ಲ, ಯಾವುದೋ ಒಂದು ಕುದುರೆ ಶರೀರದ ಒಳಗಡೆಯಲ್ಲಿ ಕೈಯನ್ನ ಹಾಕೋದಂತೆ, ಅಲ್ಲಿ ಕೈಗಳನ್ನು ಬೆಳೆಸೋದಂತೆ, ಸರಿಯಾಗಿ ಅದನ್ನು ಸೀಳೋದಂತೆ. ಪರಮಾತ್ಮನ ಕೈ ಕಾದ ಕಬ್ಬಿಣಕ್ಕಿಂತಲೂ ಕೂಡ ಗಡಸಾಗೋದಂತೆ, ಕಾದ ಕಬ್ಬಿಣಕ್ಕಿಂತಲೂ ಕೂಡ ಭಯಾನಕವಾಗೋದಂತೆ. ಇದೆಲ್ಲ ನಮ್ಮಲ್ಲಿ ಸಾಧ್ಯವೇ ಇಲ್ಲ. ನಮ್ ಕೈಯನ್ನ ಎಲ್ಲಿ ಹಾಕಿದ್ರೋ 1 ಇಂಚಿನಷ್ಟು ಬೆಳೆಯೋದಿಲ್ಲ. ಬೆಳಿಬೇಕಾದ ಅವಯವಗಳು ಎಷ್ಟು ಬೆಳಿಬೇಕೋ ಅಷ್ಟು ಬೆಳೆಯೋದೇ ದುಸ್ತರವಾಗಿದೆ. ಒಂದು ಅತಿಯಾಗಿ ಬೆಳೆದು ಬಿಡತ್ತೆ, ಇಲ್ಲ ಬೆಳೆಯದೇನೆ ಮೋಟಾಗಿ ಬಿಡತ್ತೆ. ನಮ್ಮ ಪರಿಸ್ಥಿತಿ ಹೀಗಿರುವಾಗ ಬೇಕಾದಾಗೆ ಆ ಅವಯವಗಳನ್ನು ಹಿಗ್ಗಿಸುವ ಕುಗ್ಗಿಸುವ ಸಾಮರ್ಥ್ಯವೆಲ್ಲವೂ ಕೂಡ ಪರಮಾತ್ಮನಿಗಿದೆ ಅಂತಾದಾಗ ಅದನ್ನ ನೋಡಿ ಎಲ್ಲರೂ ಆಶ್ಚರ್ಯಗೊಳ್ಳುತ್ತಾರೆ. ಆದರೆ ಪರಮಾತ್ಮನಿಗೆ ಇದು ಯಾವುದೂ ಆಶ್ಚರ್ಯವಲ್ಲ. ಪರಮಾತ್ಮ ಅನಾಯಾಸವಾಗಿ ಅವೆಲ್ಲವನ್ನ ನೋಡಿ ಸುಮ್ಮನೆ ನಿಂತಿದ್ದಾನೆ. ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ತದ್ದೇಹತಃ ಕರ್ಕಟಿಕಾ ಫಲೋಪಮಾತ್. ಕರ್ಕಟಿಕಾ ಫಲ ಅಂತ ಹೇಳಿದ್ರೆ ಕರ್ಕಟಿಕ ಅಂತ ಸೌತೆಕಾಯಿ ಕರೀತಾರೆ. ಕರ್ಕಟಿಕಾ ಫಲ ಅಂತಂದ್ ಹೇಳಿದ್ರೆ ಸೌತೆಕಾಯಿಯ ಫಲದಂತೆ ಸರಿಯಾಗಿ ಅದನ್ನು ಅರ್ಧ ಭಾಗ ಸೀಳಿದರೆ ಹೇಗಾಗತ್ತೋ ಅದರಂತೆ ವ್ಯಸೋರಪಾಕೃಷ್ಯ ಭುಜಂ ಮಹಾಭುಜ. ಇಡೀ ಜಗತ್ತನ್ನ ಧರಿಸುವ ಸಾಮರ್ಥ್ಯವುಳ್ಳಂತಹ ತನ್ನ ಭುಜಗಳನ್ನ ಕುದುರೆಯ ರೂಪದಲ್ಲಿದ್ದ ಅವನ ಹೊಟ್ಟೆಯಿಂದ
ಮತ್ತೆ ಮೊದಲಿನ ಆಕಾರಕ್ಕೆ ಸೆಳೆದುಕೊಂಡು ಮತ್ತೆ ಹೊರಗಡೆಯಲ್ಲಿ ಆ ಕೈಯನ್ನು ತೆಗಿತಾ ಇದ್ದಾನೆ. ಅವಿಸ್ಮಿತೋಯಂ ನಿಹತಾರಿ ರುಶ್ರಿಯೈಃ ಪ್ರಸೂನ ವರ್ಷೈರ್ವ ವೃಷದ್ಭಿರೀಢಿತಃ. ಅವನೆಲ್ಲ ಏನು ಆಶ್ಚರ್ಯ ಇಲ್ವೇ, ಪರಮಾತ್ಮನಿಗೆ ಇದೆಲ್ಲ ಅನಾಯಾಸವಾದ ಕೆಲಸ. ಹಾಗೆ ತೆಗೆದು ಸುಮ್ಮನೆ ನಿಂತಿದ್ದಾನೆ. ದೇವತೆಗಳೆಲ್ಲ ಬಂದು ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ, ದ್ವಿಪಾದೆ ಪೃಷ್ಠಪುಚ್ಛಾರ್ಧೆ ಶ್ರವಣೈಕಾಕ್ಷಿ ನಾಸಿಕೆ ಕೇಶಿನಸ್ತೆ ದ್ವಿಧಾ ಭೂತೆ ದ್ವೇ ತ್ವರ್ಧೆ ರೇಜತುಕ್ಷಿತೌ. ಪರಮಾತ್ಮ ಆ ಕುದುರೆಯನ್ನ ಕತ್ತರಿಸಿ ಹಾಕಿದಾಗ ಇಡೀ ಶರೀರ 2 ಸೀಳಾಗಿ ಬಿದ್ದಿದೆ. ಒಂದೊಂದು ಸೀಳಿನಲ್ಲಿ ನೀವೇ ಯೋಚನೆ ಮಾಡಿ, ಆ ಕುದುರೆಯ ಒಂದು ಕಣ್ಣು, ಒಂದು ಕಿವಿ, ಬಾಯಿಯ ಅರ್ಧ ಭಾಗ, ಹಲ್ಲುಗಳಂತೂ ಉದುರು ಹೋಗಿಬಿಟ್ಟಿವೆ. ಒಂದೇ ಕಣ್ಣು, ತಲೆಯ ಅರ್ಧ ಭಾಗ, ಅರ್ಧ ಹೊಟ್ಟೆ, ಅರ್ಧ ಬಾಲವೂ ಅರ್ಧದಷ್ಟು ಅಂತಂದು ಹೇಳಿದ್ರೆ ಎಷ್ಟು ನೀಟಾಗಿ ಪರಮಾತ್ಮ ಆ ಕೈಯಿಂದ ಅದನ್ನ ಸೀಳಿರ್ಬೇಕು. ಹೀಗೆ ಅದು ಕತ್ತರಿಸಿ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ದೇವತೆಗಳೆಲ್ಲ ಬಂದು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ರೆ ಮುಗಿದೋಯ್ತು. ಆದ್ಮೇಲೆ ಇನ್ನೊಂದು ಕಥೆ ಇದೆ, ಅದನ್ನ ಮುಂದೆ ಹೇಳ್ತಾರೆ. ಮಧ್ಯದಲ್ಲಿ ಈ ಸಂದರ್ಭದಲ್ಲಿ ದೇವ ಋಷಿಗಳಾದಂತಹ ನಾರದರು ಬಂದು, ನಾವ್ ಹೇಳಿದ್ದೇವಲ್ಲ, ಕಂಸನ ಬಳಿಯಲ್ಲಿ ಹೋಗಿ ಪ್ರಚೋದನೆ ಮಾಡಿದ್ದಾರೆ. ಈಗ ಇಲ್ಲಿ ಬಂದು ಕೃಷ್ಣನ ಅಲ್ಲಿ ಪ್ರಚೋದನೆ ಮಾಡಿ ಆಗಿದೆ, ನೀನು ಕಂಸನ ಸಂಹಾರವನ್ನು ಮಾಡಲೇಬೇಕು ಅಂತ ಕೃಷ್ಣನ ಕಡೆಯಿಂದ ಕಂಸನ ಸಂಹಾರವನ್ನು ಮಾಡಿಸುವ ಉದ್ದೇಶದಿಂದ ಏಕಾಂತದಲ್ಲಿ ಬಂದು ನಾರದರು ಮುಂದೆ ಪರಮಾತ್ಮ ಏನೇನ್ ಮಾಡೋನಿದ್ದಾನೆ ಅಂತ ಅವನ ಎದುರುಗಡೆಯಲ್ಲಿ ಹೇಳೋ ಮುಖಾಂತರವಾಗಿ, ಕೃಷ್ಣ ಭೂಮಿಗೆ ಬಂದಿದ್ ನಮಗೋಸ್ಕರ ಅಪ್ಪ, ಈ ಎಲ್ಲ ಕೆಲಸ ನಮಗೆ ಮಾಡಿ ಕೊಟ್ಬಿಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ದೇವರ್ಷಿ ರೂಪಸಂಗಮ್ಯ ಭಗವತ್ ಪ್ರವರೋ ನೃಪ ಕೃಷ್ಣಂ ಅಕ್ಲಿಷ್ಟ ಕರ್ಮಾಣಂ ರಹಸೀದಂ ಅಭಾಷತ. ಈಗ ಅಕ್ರೂರ ಆ ಕಡೆಯಿಂದ ಕಂಸನಿಂದ ಆದಿಷ್ಟನಾಗಿದ್ದಾನೆ. ಕಂಸ ಹೇಳಿದ್ದಾನೆ, ಅಕ್ರೂರ ನೀವು ಹೋಗಿ ಕೃಷ್ಣನನ್ನು ಏನಾದ್ರೂ ಮಾಡಿ ಕರ್ಕೊಂಬಾರಪ್ಪ, ನಾ ಮುಷ್ಟಿಕ, ಚಾಣೂರ, ಕೋಲಯಾಪೀಡ ಅನ್ನೋ ಆನೆ ಇವೆಲ್ಲವನ್ನ ಸಜ್ಜು ಮಾಡಿದ್ದೇನೆ, ನನ್ನ ಇಡೀ ಚತುರಂಗ ಸೈನ್ಯವನ್ನ ಸಿದ್ಧ ಮಾಡಿ ಇಟ್ಟಿದ್ದೇನೆ, ನನ್ನನ್ನು ಕೊಲ್ಲುವಂತಹ ಶಿಶು ಹುಟ್ಟಿ ಅಲ್ಲಿ ಬೆಳಿತಾ ಇದೆ ಅಂತ ಆ ವಿಷಯವನ್ನು ಕೇಳಿದಾಗಿಂದ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ಊಟ ಹೋಗ್ತಾ ಇಲ್ಲ, ನಾನು ಅವನನ್ನು ಕೊಲ್ಲಬೇಕಾಗಿದೆ, ಅದಕ್ಕೋಸ್ಕರ ನೀನು ಸಹಾಯ ಮಾಡು ಅಂತ ಕೇಳಿದಾಗ ಅಕ್ರೂರ ಹೊರಡಬೇಕು ಅಂತ ಸಜ್ಜಾಗಿದ್ದಾನೆ. ಅವನು ಹೇಳಿದ್ದಾನೆ, ನಾನು ಮಾಡೋ ಕೆಲಸ ಮಾಡ್ತೇನೆ, ಏನು ಫಲ ಸಿಗತ್ತೆ ಅದ್ರ ಮೇಲೆ ನಿಶ್ಚಯ ಇಟ್ಕೋಬೇಡ, ನಾ ಕರೆದ್ರು ಕೃಷ್ಣ ಬರಬೇಕು ಅಂತಿಲ್ಲ, ಬಂದ್ರು ನೀನ್ ಅಂದುಕೊಂಡ ಹಾಗೆ ಆಗ್ಬೇಕು ಅಂತಿಲ್ಲ, ಕೃಷ್ಣ ನಿನ್ನನ್ನು ಹೊಡೆದು ಕೊಂದು ಹಾಕ್ಬಿಡ್ಬಹುದು, ಎಲ್ಲದಕ್ಕೂ ಸಿದ್ಧನಾಗಿರುವಂತ ಅಕ್ರೂರ ಕೃಷ್ಣನಿಗೆ ಕಂಸನಿಗೆ ಹೇಳಿ ಅಲ್ಲಿ ಹೊರಡ್ಲಿಕ್ಕೆ ಸಜ್ಜಾದ ಸಂದರ್ಭದಲ್ಲಿ ಕೃಷ್ಣ ನಾನ್ ಬರೋದಿಲ್ಲಪ್ಪ ಅಂತ ಈ ಗೋಪಿಯರು ಮತ್ತು ಗೋಪಾಲಕರು ಇವರೆಲ್ಲರ ಒತ್ತಾಯಕ್ಕೆ ಮಣಿದು ಹೋಗ್ಲೇ ಇಲ್ಲ ಅಂತಂದು ಹೇಳಿದ್ರೆ ಕಷ್ಟ. ಕೃಷ್ಣ ಭಕ್ತರು ಏನು ಕೇಳ್ತಾರೋ ಅದನ್ನೆಲ್ಲ ಹಾಗೆ ಮಾಡಿ ಬಿಡ್ತಾನಲ್ಲ, ಹೋಗದೆ ಇದ್ರೆ ಕಷ್ಟ. ಕೃಷ್ಣ ಅವತಾರ ಮಾಡಿರೋದೇ ಅದಕ್ಕೋಸ್ಕರ, ಕೃಷ್ಣ ಹಾಗೆ ಮಾಡ್ಬೇಡಪ್ಪ ಅಂತ ಹೇಳಿ ಕೃಷ್ಣ ಮುಂದೆ ಮಾಡುವ ಎಲ್ಲ ಅದ್ಭುತಗಳನ್ನು ಕೂಡ ಸಂಕ್ಷಿಪ್ತವಾಗಿ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ನಾವೆಲ್ಲ 9ನೇ ಸ್ಕಂದದ ಕೊನೆಯ ಕೆಲವು ಅಧ್ಯಾಯಗಳಲ್ಲಿ ಕೃಷ್ಣನ ಅವತಾರವಾದಾಗಿನಿಂದ ಕೃಷ್ಣನ ಅವತಾರ ಸಮಾಪ್ತಿಯವರೆಗಿನ ಕಥೆಗಳೆಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಿದ್ದನ್ನು ಗಮನಿಸಿದ್ದೇವೆ. ಅದರಂತೆಯೇ ಕೃಷ್ಣ ಇನ್ನು ಈಗ 35-36ನೇ ಅಧ್ಯಾಯಗಳ ಭಾವಾರ್ಥವನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು 100-120 ಅಧ್ಯಾಯಗಳು ಒಟ್ಟಾರೆ ಭಾಗವತದ ಈ ಸ್ಕಂದದಲ್ಲಿ ಇದೆ. ಆ ಎಲ್ಲ ಸ್ಕಂದಗಳಲ್ಲಿ ಅಧ್ಯಾಯಗಳಲ್ಲಿ ಇದೆ. ಆ ಅಧ್ಯಾಯಗಳಲ್ಲಿರುವ ಎಲ್ಲ ಕಥೆಗಳು, ಪ್ರಧಾನವಾದ ಘಟ್ಟಗಳೇನಿದೆಯೋ ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಕೃಷ್ಣ ಮಾಡುವ ಕಾರ್ಯಗಳು ಅಂತ ಸ್ತೋತ್ರ ಮಾಡುವ ರೀತಿಯಲ್ಲಿ ನಾರದರು ವರ್ಣನೆ ಮಾಡ್ತಾರೆ. ಕೃಷ್ಣ ಹೋಗಿ ಕಂಸನನ್ನ ಸಂಹಾರ ಮಾಡು ಅಂತ ಕೊನೆಗೆ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾರೆ. ಆ ಭಾಗಗಳು ಇಲ್ಲಿ ಬಂದಿದೆ. ದೇವರ್ಷಿ ರೂಪ ಸಂಗಮ್ಯ ಭಗವತ್ ಪ್ರವರೋ ನೃಪ. ಭಗವಂತನ ಅತ್ಯಂತ ಪ್ರೀತಿ ಪಾತ್ರರಾದ ಸೇವಕರಲ್ಲಿ ಅಗ್ರಗಣ್ಯನಾದಂತಹ ದೇವರ್ಷಿಗಳಾದಂತಹ ನಾರದರು ಬಂದು ಎಲ್ಲ ಕಾರ್ಯಗಳನ್ನ ಅನಾಯಾಸವಾಗಿ ಮಾಡುವಂತಹ ಪರಮಾತ್ಮನನ್ನ ನಮಸ್ಕಾರ ಮಾಡಿ ಕೃಷ್ಣನ ಬಳಿಯಲ್ಲಿ ಏಕಾಂತದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಕೃಷ್ಣಂ ಅಕ್ಲಿಷ್ಟ ಕರ್ಮಾಣಂ ರಹಸೀದಂ ಅಭಾಷತ. ನೋಡಿ, ಇದು ಒಂದು ವಿಶೇಷ ಇದರಲ್ಲಿ. ಏನು? ಕೃಷ್ಣಂ ಅಕ್ಲಿಷ್ಟ ಕರ್ಮಾಣಂ. ಕೃಷ್ಣ ಅನ್ನುವಂಥದ್ದಕ್ಕೆ, ಕೃಷ್ಣ ನೀನೆಲ್ಲ ಕಂಸ ನಿನ್ನನ್ನು ಸಾಯಿಸ್ಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ದಾನೆ. ನೋಡಿ, ಆ ಕಂಸನ ಮುಂದಾಲೋಚನೆ ಏನಿದೆ? ಆ ಎಲ್ಲ ಮಲ್ಲರನ್ನ ಕರೆಸಬೇಕು, ಕೃಷ್ಣನನ್ನ ತುಳಿಸ್ಲಿಕ್ಕೆ ಆನೆಯನ್ನ ಸಜ್ಜು ಮಾಡ್ಬೇಕು,
ಇದು ಬಹಳ ಪ್ರಯತ್ನ ಸಾಧ್ಯವಾದಂತಹದ್ದು. ಕಂಸನ ಪ್ರಯತ್ನ ಬಹಳ ಇದೆ ಇದರಲ್ಲಿ. ಆದ್ರೆ ಕೃಷ್ಣನ ಪ್ರಯತ್ನ ಏನಿತ್ತು? ಇಲ್ಲಿಂದ ಮಥುರೆಗೆ ಹೋಗ್ತಾನೆ, ಅಲ್ಲಿ ಯಾರ್ಯಾರು ಅಡ್ಡಲಾಗಿ ರಾಕ್ಷಸರು ಬರ್ತಾರೋ ಅವರೆಲ್ಲರನ್ನು ಹೊಡೆದು ಹಾಕ್ತಾನೆ ಅಷ್ಟೇ. ಯಾವ ಪೂರ್ವ ಸಿದ್ಧತೆಯೂ ಇಲ್ಲ, ಯಾವ ಪೂರ್ವ ಸಿದ್ಧತೆಯೂ ಇಲ್ಲ, ಆಯುಧಗಳಿಲ್ಲ, ಸೈನ್ಯವಿಲ್ಲ, ಏನೂ ಇಲ್ಲ. ಕೇವಲ ಗೋಕುಲದಲ್ಲಿ ವಾಸ ಮಾಡುವ ಗೋಪಾಲಕ ಇಬ್ಬರು ಬಾಲಕರು ಬಂದಿದ್ದಾರೆ. ಅನಾಯಾಸವಾಗಿ ಕಂಸ ತಾನು ಅನೇಕ ವರ್ಷಗಳಿಂದಾಗಿ ಕಾಪಿಟ್ಟುಕೊಂಡು ಬಂದಂತಹ ಕಟ್ಟಿದಂತಹ ಸೈನ್ಯವನ್ನ, ಮಲ್ಲರನ್ನ, ಆನೆಯನ್ನ ತಮ್ಮ ಬಾಹುಬಲದಿಂದಾಗಿ ಹೊಡೆದು ಕೊಂದು ಹಾಕ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಬಾಹುಶಾಲಿಗಳಾಗಿರ್ಬೇಕು, ಎಷ್ಟು ಶಕ್ತಿಶಾಲಿಗಳಾಗಿರ್ಬೇಕು. ಅದನ್ನ ಹೇಳ್ತಾ ಇದ್ದಾರೆ. ಕೃಷ್ಣಂ ಅಕ್ಲಿಷ್ಟ ಕರ್ಮಾಣಂ. ಯಾವ ಕರ್ಮಗಳನ್ನು ಮಾಡುವ ಸಂದರ್ಭದಲ್ಲೂ ಕೂಡ ಪರಮಾತ್ಮನಿಗೆ ಅತಿಯಾದ ಪ್ರಯತ್ನ ಇಲ್ಲ, ಅನಾಯಾಸವಾಗಿ ಎಲ್ಲ ಕರ್ಮಗಳನ್ನು ಮಾಡ್ತಾನೆ. ಕೃಷ್ಣಂ ಅಕ್ಲಿಷ್ಟ ಕರ್ಮಾಣಂ. ಅಕ್ಲಿಷ್ಟವಾಗಿ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸುವಂತಹ ಕೃಷ್ಣನನ್ನ ಸಮೀಪಿಸಿ ರಹಸೀದಂ ಅಭಾಷತ. ಗೋಕುಲದಲ್ಲಿರುವಂತಹ ಗೋಪಾಲಕರು ಬೇರೆ ಯಾರಿಗೂ ಈ ಘಟನೆಗಳು ಕಾಣಿಸ್ಲೇ ಇಲ್ಲ. ತುಂಬಾ ರಹಸ್ಯದಲ್ಲಿ ಈ ಘಟನೆಗಳೆಲ್ಲ ಆಗಿದೆ. ರಹಸ್ಯದಲ್ಲಿ ನಾರದರು ಮಾತನಾಡಿದಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃಷ್ಣ ಕೃಷ್ಣ ಪ್ರಮೇಯಾತ್ಮನ್ ಯೋಗೇಶ ಜಗದೀಶ್ವರ ವಾಸುದೇವಾಖಿಲಾವಾಸ ಸಾತ್ವತಾಂ ಪ್ರವರ ಪ್ರಭೋ. ಕೃಷ್ಣ ಕೃಷ್ಣ ಅಂತ 2 ಬಾರಿ ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣನ ನಾಮಸ್ಮರಣೆ ಒಂದಿತ್ತು ಅಂತಂದ್ರೆ ಎಲ್ಲ ಪಾಪಗಳು ನಶಿಸಿ ಹೋಗಿಬಿಡತ್ತೆ. ಕೃಷ್ಣ ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೇನೆ. ಅಪ್ರಮೇಯ ಆತ್ಮನ್, ನಿನ್ನ ಶರೀರ, ನಿನ್ನ ದೇಹದ ವಿಸ್ತಾರ ಎಷ್ಟು ಅಂತ ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಪರಿಮಿತವಾದ ಗಾತ್ರವುಳ್ಳವನು ನೀನು ಕೃಷ್ಣ. ಯೋಗೇಶ, ಯೋಗಿಗಳಾದಂತಹ ಜೀವರು ಅಂತ ಯಾರಿದ್ದಾರ ಅವರು ಎಲ್ಲರಿಗೂ ಕೂಡ ನಿಯಾಮಕನಾದವನು ಕೃಷ್ಣ ನೀನು. ಜಗದೀಶ ವಾಸುದೇವ ಸರ್ವೇಶ್ವರ. ಜಗದೀಶ್ವರ ಅಂದ್ರೆ ಇಡೀ ಜಗತ್ತಿಗೆ ಒಡೆಯನಾದವನು. ವಾಸುದೇವ, ವಸುದೇವನ ಮಗನೇ. ವಸುದೇವನ ಮಗನೇ ಅಂತ ಇಲ್ಲಿ ಹೇಳಿದ್ರಿಂದ ಕಂಸನ ಬಳಿಯಲ್ಲಿ ಹೋಗಿ ನಿನ್ನ ವಿಷಯಗಳೆಲ್ಲವನ್ನು ನಾನು ಮುಟ್ಟಿಸಿದ್ದೇನೆ ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಅಖಿಲಾವಾಸ, ಪ್ರತಿಯೊಬ್ಬ ಜೀವನಲ್ಲಿ ವಾಸ ಮಾಡುವಂತಹ ಪರಮಾತ್ಮನೇ, ನಿನಗೆ ಅಲ್ಲಿ ಆದ ಘಟನೆಗಳನ್ನ, ಮುಂದಾಗುವಂತಹ ಘಟನೆಗಳನ್ನ ಹೇಳಬೇಕಾಗಿಲ್ಲ. ಎಲ್ಲ ಜೀವರ ಹೃದಯ ಗುಹೆಯಲ್ಲಿ ವಾಸ ಮಾಡುವಂತಹ ನೀನು ಕಂಸನ ಯಾವ ಆಲೋಚನೆಗಳನ್ನು ಮಾಡಿದ್ದಾನೆ ಅದನ್ನ ತಿಳಿಯದೇ ಇರುವಷ್ಟು ಮೂಢನಲ್ಲ, ಅಜ್ಞನೂ ಅಲ್ಲ. ನಿನಗೆ ಹೇಳಬೇಕಾದ ಅನಿವಾರ್ಯತೆ ಇಲ್ಲ. ಆದರೂ ಎಲ್ಲ ಜೀವರ ಅಂತರ್ಯಾಮಿಯಾದಂತಹ ಎಲ್ಲ ಕಟ್ಟಿಗೆಗಳಲ್ಲಿ ಅಗ್ನಿ ಸೇರಿಕೊಂಡಿರುತ್ತೆ, ನಮ್ಮ ಯಾರ ಕಣ್ಣಿಗೂ ಕಾಣೋದಿಲ್ಲ. ಬೆಂಕಿ ಎಲ್ಲಿದೆ? ಕಟ್ಟಿಗೆಯಲ್ಲಿಯೇ ಇದೆ. ಅರಣಿಯೊಳು ಅನಲ ವಿಪ್ಪಂತೆ. ಅರಣಿ ಅಂತಂದು ಹೇಳಿದ್ರೆ ಕಟ್ಟಿಗೆಗಳು. ಕಟ್ಟಿಗೆಯಲ್ಲಿ ಬೆಂಕಿ ಇರೋದು ನಮ್ಗೆ ಯಾರಿಗೂ ಕಾಣೋದಿಲ್ಲ. ಅದನ್ನು ಹೊತ್ತಿಸಿದಾಗ ಮಾತ್ರ ಅಲ್ಲಿ ಬೆಂಕಿ ಉರಿಯೋದು ನಮ್ಮ ಅನುಭವಕ್ಕೆ ಬರುತ್ತೆ. ಹಾಗೆ ಪ್ರತಿಯೊಬ್ಬ ಜೀವರ ಒಳಗಡೆಯಲ್ಲಿ ಇದ್ದೂ ಇರದಂತೆ ನಿನ್ನನ್ನು ನೀನು ತೋರಿಸಿಕೊಂಡಿದ್ದಿ ಪರಮಾತ್ಮ. ಎಲ್ಲ ಜೀವರ ಅಂತರ್ಯಾಮಿಯಾಗಿದ್ದಿ, ಸರ್ವೋತ್ತಮನಾಗಿದ್ದಿ. ಇಂತಹ ಪರಮಾತ್ಮನೇ ನೀನು ಅಷ್ಟು ಸುಲಭವಾಗಿ ಎಲ್ಲರ ಕಣ್ಣಿಗೆ ಗೋಚರನಾಗೋನಲ್ಲ. ನಾವು ಹೋಗಿ ದೇವಸ್ಥಾನಕ್ಕೆ ಹೋಗ್ತೇವೆ, ಪ್ರತಿ ಸೋಮವಾರ ಹೋಗ್ತೇವೆ, ಪ್ರತಿ ಗುರುವಾರ ಹೋಗ್ತೇವೆ, ಶನಿವಾರ ಭಾನುವಾರ ಯಾವಾಗ ಯಾವಾಗ ಅವಕಾಶ ಸಿಗತ್ತೋ ಅವಾಗ ದೇವಸ್ಥಾನಕ್ಕೆ ಹೋಗ್ತೇವೆ, ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡ್ತೇವೆ. ಕಾಣೋದಿಲ್ಲ. ಪರಮಾತ್ಮನನ್ನು ನೀವು ಎಷ್ಟು ಹೊರಗಡೆಯಲ್ಲಿ ಹುಡುಕ್ತಿರೋ ಎಲ್ಲಿಯೂ ಪರಮಾತ್ಮ ನಿಮಗೆ ಕಾಣೋದಿಲ್ಲ. ಪರಮಾತ್ಮನನ್ನ ಶಾಸ್ತ್ರಗಳ ಮುಖಾಂತರವಾಗಿ ತಿಳಿದುಕೊಂಡು ಮನಸ್ಸಿನಲ್ಲಿ ವಿಚಾರ ಮಾಡಿದರೆ ಮೊದಲಿಗೆ ಅಂತರ್ಮುಖಿ ಆಗ್ಬೇಕು. ಮನಸ್ಸಿನ ಒಳಗಡೆಯಲ್ಲಿ ಪರಮಾತ್ಮನನ್ನ ನೋಡ್ಬೇಕು. ಒಳಗಣ್ಣಿನಿಂದ ಪರಮಾತ್ಮನನ್ನು ಕಂಡಾಗ ಹೊರಗಡೆಯಲ್ಲಿರುವ ಪ್ರತಿಯೊಂದು ಪದಾರ್ಥದಲ್ಲೂ ಪರಮಾತ್ಮ ಕಾಣಿಸಿಕೊಳ್ತಾನೆ. ಪರಮಾತ್ಮನನ್ನ ಮೊದಲಿಗೆ ಪ್ರತಿಮೆಯಲ್ಲಿ ಆರಾಧನೆ ಮಾಡಬೇಕು. ಹೊರಗಡೆಯಲ್ಲಿ ದೇವಸ್ಥಾನಗಳಲ್ಲಿ, ಮನೆಯಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಆರಾಧನೆ ಮಾಡಬೇಕು. ಅಷ್ಟಕ್ಕೆ ಸೀಮಿತಗೊಳಿಸಿಕೊಳ್ಬಾರ್ದು.
ಈ ತರದ ಮಹಾಭಾರತ, ಭಾಗವತ ಮುಂತಾದಂತಹ ಕಥೆಗಳಿಂದ, ಅನೇಕ ಶಾಸ್ತ್ರ ಗ್ರಂಥಗಳಿಂದ ಪರಮಾತ್ಮನ ಸ್ವರೂಪ ಏನು ಅಂತ ತಿಳಿದುಕೊಳ್ಬೇಕು. ತಿಳಿದುಕೊಂಡು ಪರಮಾತ್ಮನನ್ನ ನಮ್ಮ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ನಮಗೆ ಬರುವಂತಹ ಸಂಶಯಗಳು ಏನೇನಿದೆಯೋ ಈ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಪರಿಹಾರ ಮಾಡಿಕೊಂಡು ಪರಮಾತ್ಮನನ್ನು ನಿರಂತರವಾಗಿ ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ಒಂದು 10 ನಿಮಿಷವಾದರೂ ಪ್ರತಿನಿತ್ಯದಲ್ಲಿ ಕುಳಿತುಕೊಂಡು ಪರಮಾತ್ಮನ ಬಗ್ಗೆ ನಾಮಸ್ಮರಣೆಯನ್ನು ಮಾಡ್ತಾನೋ, ಹೊರಗಡೆ ಜಗತ್ತಿನ ಜಂಜಾಟವನ್ನ ಬಿಟ್ಟು ಹೊರಗಣ್ಣನ್ನ, ಹೊರಗಿವಿಗಳನ್ನ ಮುಚ್ಚಿ ಒಳಗಿವಿಗಳನ್ನ ತೆಗೆದು ಭಗವಂತನನ್ನ ನೋಡಿ ಶ್ರವಣ ಮಾಡಿ ಪರಮಾತ್ಮನ ಬಳಿಯಲ್ಲಿ ನಮ್ಮ ಮನಸ್ಸು ಹೋಗುವ ಹಾಗೆ ಮಾಡ್ಬೇಕು. ನಾವು ದೇವರ ಎದುರಿನಲ್ಲಿ ಕೂತಾಗ ಕಣ್ಣನ್ನು ಮುಚ್ಚುತ್ತೇವೆ, ಆದ್ರೆ ಕಿವಿಯನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ಏನೇನೋ ಶಬ್ದಗಳು ಕೇಳ್ತಾ ಇರುತ್ತೆ. ಹೊರಗಡೆ ಕಣ್ಣನ್ನು ಮುಚ್ಚಿರ್ತೇವೆ ಅನ್ನೋದಷ್ಟೇ ಹೊರತಾಗಿ ಮನಸ್ಸಿನಲ್ಲಿ ಏನೇನೋ ವಿಚಾರಗಳು ಹರಿತಾ ಇರುತ್ತೆ. ಹೀಗಿದ್ದಾಗ ಪರಮಾತ್ಮ ನಿನ್ನನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಕಂಸ ಹಾಗೆಯೇ ಹೊರಗಡೆ ಕಣ್ಣನ್ನು ತೆಗೆದಿದ್ದಾನೆ, ಎಲ್ಲ ಕಡೆಯಲ್ಲೂ ಕೂಡ ಕೃಷ್ಣ ಅವನಿಗೆ ಶತ್ರುವಾಗಿ ಕಾಣಿಸ್ತಾ ಇದ್ದಾನೆ. ಕೃಷ್ಣನನ್ನು ಹೇಗಾದ್ರೂ ಸಂಹಾರ ಮಾಡಬೇಕು ಎಂದು ಪ್ರಯತ್ನ ಮಾಡ್ತಾ ಇದ್ದಾನೆ. ನೀನು ಅವನ ಅಂತರ್ಯಾಮಿಯಾಗಿದ್ದೆ, ಅವನ ಒಳಗಡೆಯಲ್ಲಿಯೇ ನಿಂತು ಪ್ರೇರಕನಾದಂತಹ ಶಕ್ತಿಯೇ ನೀನಾಗಿದ್ದೆ. ಆದ್ರೆ ಇದು ಯಾವುದರ ಬಗ್ಗೆಯೂ ಕೂಡ ಅರಿವು ಅವನಿಗೆ ಇಲ್ಲ. ಅರಿವಿಲ್ಲದೆ ಇರೋದ್ರಿಂದ ಅವನ ಒಳಗಡೆಯಲ್ಲಿ ಇದ್ರೂ ಕೂಡ ಅವನಿಗೆ ಕಾಣಿಸಿಕೊಳ್ಳೋದಿಲ್ಲ. ಮಕ್ಕಳಿಗೆಲ್ಲ ಕಟ್ಟಿಗೆಯನ್ನು ತೋರಿಸಿದರೆ ಬೆಂಕಿ ಇದರಲ್ಲಿ ಇದೆಯೇ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಈಗಿನ ಜನರೇಷನ್ ಅವರಿಗೆ ಬೆಂಕಿ ಎಲ್ಲಿದೆ ಅಂತ ಕೇಳಿದ್ರೆ ಗ್ಯಾಸ್ ಅಲ್ಲಿ ಬೆಂಕಿ ಇದೆ ಅಂತ ಹೇಳ್ತಾರೆ ಹೊರತಾಗಿ ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಅಂತ ಗೊತ್ತಿಲ್ಲ ಅವರಿಗೆ. ಯಾಕೆಂದ್ರೆ ಕಟ್ಟಿಗೆಯಲ್ಲಿ ಅಡಿಗೆ ಮಾಡೋದನ್ನ ನೋಡಿಲ್ಲ. ಇಜ್ಜಲಿನಲ್ಲಿ ಈ ಬೆಂಕಿ ಇದೆ ಅಂತ ಗೊತ್ತಿಲ್ಲ. ಇದೆ, ಆದ್ರೆ ಕಾಣಿಸಿಕೊಳ್ಳೋದಿಲ್ಲ. ಅದು ಅವ್ಯಕ್ತವಾಗಿ ಒಳಗಡೆಯಲ್ಲಿ ಇರತ್ತೆ. ಆ ಶಕ್ತಿ ಅದರಲ್ಲಿ ಇರತ್ತೆ. ಹಾಗೆ ಪ್ರತಿಯೊಬ್ಬ ಜೀವಿಯ ಒಳಗಡೆಯಲ್ಲಿ ಪರಮಾತ್ಮನ ಸನ್ನಿಧಾನ ಇರತ್ತೆ. ಆದ್ರೆ ಅದನ್ನ ಗೀರಿ ಬೆಂಕಿ ಹಚ್ಚಿದರೆ ಅಲ್ಲಿ ಪ್ರಕಾಶ ಬರುವ ಹಾಗೆ, ಬೆಂಕಿ ಆ ಕಟ್ಟಿಗೆಯಲ್ಲಿ ತೋರಿಕೊಳ್ಳುವ ಹಾಗೆ ನಮ್ಮ ಒಳಗಡೆಯಲ್ಲಿರುವಂತಹ ಪರಮಾತ್ಮ ವ್ಯಕ್ತನಾಗಬೇಕು ಅಂತಂದು ಹೇಳಿದ್ರೆ ಅದಕ್ಕೂ ನಾವು ಕಡ್ಡಿಯನ್ನು ಗೀರಿ ಬೆಂಕಿಯನ್ನು ಕೊಡಬೇಕು. ಅದೇ ಶ್ರವಣ, ವಿಚಾರ ವಿಮರ್ಶೆಗಳು ಮತ್ತು ಭಗವಂತನ ಧ್ಯಾನ. ಈ 3ರಿಂದ ನಮ್ಮ ಮನಸ್ಸಿನಲ್ಲಿ ಭಗವಂತ ವ್ಯಕ್ತನಾಗ್ತಾನೆ. ವ್ಯಕ್ತನಾಗಿ ನಮಗೆ ಬೇಕಾದ ಎಲ್ಲವನ್ನೂ ಕೂಡ ಒಳಗಡೆಯಲ್ಲಿಯೇ ನಿಂತು ಪ್ರೇರಣೆ ಮಾಡಿ ನಮಗೆ ಬೇಕಾದದ್ದೆಲ್ಲವನ್ನೂ ಕೂಡ ಕರುಣಿಸ್ತಾನೆ. ಇಂತಹ ಪರಮಾತ್ಮನೇ ನಿನಗೆ ನಾನು ಹೊಸದಾಗಿ ಹೇಳಬೇಕಾದ ವಿಷಯಗಳೇನೂ ಇಲ್ಲ. ಆದರೆ ನನ್ನ ವಾಕ್ಶುದ್ಧಿಗೋಸ್ಕರವಾಗಿ ನೀನು ಮಾಡುವ ಮಹಿಮೆಗಳನ್ನು ವರ್ಣನೆ ಮಾಡುತ್ತೇನೆ. ಎಲ್ಲ ಗೋಪಾಲಕರು ಗೋಪಿಯರು ಎಲ್ಲರೂ ಕೂಡ ನೀ ಹಿಂದೆ ಮಾಡಿದಂತಹ ಘಟನೆಗಳ ಬಗ್ಗೆ ನಿನಗೆ ಹೇಳಿದರೆ, ನಿನ್ನನ್ನು ಸ್ತೋತ್ರ ಮಾಡಿದರೆ, ನೀನು ಬೆಳಿಗ್ಗೆ ಹೋದಾಗಿನಿಂದ ರಾತ್ರಿ ಬರುವವರೆಗೂ ಅವ್ರ ಮನೆಯಲ್ಲಿ ಇದ್ಕೊಂಡು ಏನ್ ಮಾಡ್ತಾರೆ, ನೀನು ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಮಾಡಿದಂತಹ ಚರಿತ್ರೆಗಳನ್ನ ಕೊಂಡಾಡಿಕೊಂಡು ತಮ್ಮ ಕಾಲಯಾಪನೆಯನ್ನು ಮಾಡಿಕೊಳ್ತಾರಲ್ಲ, ಜೀವನವನ್ನು ಸಾರ್ಥಕ ಮಾಡಿಕೊಳ್ತಾರಲ್ಲ, ಅದರಂತೆ ನಾವೆಲ್ಲರೂ ಕೂಡ ನಿನ್ನ ಸ್ಮರಣೆಯಲ್ಲಿಯೇ, ನಿನ್ನ ಯೋಚನೆಯಲ್ಲಿಯೇ ಕಾಲಯಾಪನೆಯನ್ನು ಮಾಡ್ತೇವೆ. ನಾನೂ ನಿನ್ನ ಸ್ಮರಣೆಯನ್ನು ಮಾಡ್ತೇನೆ. ಆದ್ರೆ ಹಿಂದೆ ಆದ ಘಟನೆಗಳನ್ನು ಹೇಳಿ ನಿನ್ನ ಸ್ಮರಣೆ ಅಲ್ಲ, ಮುಂದೆ ಆಗುವ ಘಟನೆಗಳನ್ನ ಹೇಳಿಕೊಂಡು ನಿನ್ನ ಸ್ತೋತ್ರವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ತ್ವಮಾತ್ಮ ಸರ್ವಭೂತಾನಾಂ ಏಕೋ ಜ್ಯೋತಿರೇವೈಧಸಾಂ ಗೂಢೋ ಗುಹಾಶಯ ಸಾಕ್ಷಿ ಮಹಾಪುರುಷ ಈಶ್ವರ. ತ್ವಮಾತ್ಮ, ನೀ ಪ್ರತಿಯೊಬ್ಬ ಜೀವರ ಅಂತರ್ನಿಯಾಮಕನಾಗಿದ್ದಿ, ಒಳಗಡೆಯಲ್ಲಿ ಇದ್ದಿ. ಎಲ್ಲ ಜೀವರ ಒಳಗಡೆಯಲ್ಲೂ ಕೂಡ ಇದ್ದಿ. ಹೇಗಿದ್ದಿ? ಜ್ಯೋತಿರೇವ ಐಧಸಾಂ, ಕಟ್ಟಿಗೆಯ ಒಳಗಡೆಯಲ್ಲಿ ಬೆಂಕಿಯು ಹೇಗೆ ಅವ್ಯಕ್ತವಾಗಿ ಇರತ್ತೋ ಅದರಂತೆ ಪ್ರತಿಯೊಬ್ಬ ಜೀವರ ಒಳಗಡೆಯಲ್ಲಿ ಪರಮಾತ್ಮ ನೀನು ನಿಯಾಮಕನಾಗಿ ನಿಂತಿರ್ತಿ. ಗೂಢೋ ಗುಹಾಶಯ ಸಾಕ್ಷಿ, ಹೃದಯದ ಒಳಗಡೆಯಲ್ಲಿ ಪ್ರತಿಯೊಬ್ಬ ಜೀವರ ಗುಹೆಯ ಒಳಗಡೆಯಲ್ಲಿ, ಹೃದಯ ಗುಹೆಯಲ್ಲಿ ನೀನು ನಿಂತಿರ್ತಿ. ವಿಚಾರ ಮಂಥನ ಮಾಡಿದಾಗ ಮಾತ್ರ ಅಲ್ಲಿರುವಂತಹ ನೀನು ಕಾಣಿಸಿಕೊಳ್ಳುತ್ತಿ. ಕತ್ತಲೆ ರೂಮಿನಲ್ಲಿ ಇರುವವರು ಕಾಣಿಸ್ಬೇಕು ಅಂತಂದು ಹೇಳಿದ್ರೆ ಬೆಳಕನ್ನ ಹಾಕ್ಬೇಕು, ಲೈಟ್ ಅನ್ನು ಹಾಕ್ಬೇಕು. ಆ ಒಳಗಡೆಯಲ್ಲಿರುವಂತಹವರು ದೀಪದ ಬೆಳಕಿನಲ್ಲಿ ವ್ಯಕ್ತರಾಗ್ತಾರೆ. ಅದರಂತೆ ಪರಮಾತ್ಮ ನಮ್ಮ ಹೃದಯ ಗುಹೆಯಲ್ಲಿ ಇದ್ದವನು ನಮಗೆ ವ್ಯಕ್ತನಾಗಬೇಕು ಅಂತಾದ್ರೆ ನಾವು ಏನಾದ್ರೂ ಮಾಡಿ ಪರಮಾತ್ಮನನ್ನು ವ್ಯಕ್ತ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಬೇಕು. ಏನು ವ್ಯಕ್ತ ಮಾಡಿಕೊಳ್ಳಲಿಕ್ಕಿರುವ ಪ್ರಯತ್ನಗಳು ಏನದು? ನಿರಂತರವಾಗಿ ಶಾಸ್ತ್ರಗಳ ಶ್ರವಣ,
ಭಗವಂತನ ನಾಮಸ್ಮರಣೆ ಮತ್ತು ಭಗವಂತನ ಧ್ಯಾನ ಇವುಗಳು ಬೇಕೇ ಬೇಕು. ಯಾಕೆ ಅಂತಂದ್ರೆ ಸಾಕ್ಷಿ, ಪರಮಾತ್ಮ ಸಾಕ್ಷಿಯಾಗಿದ್ದಾನೆ. ಏನು ಸಾಕ್ಷಿಯಾಗಿದ್ದಾನೆ ಅಂದ್ರೆ ಏನು? ನಾವು ಕೋರ್ಟಿನಲ್ಲಿ ಸಾಕ್ಷಿ ಹೇಳುವವರು ಅಂತ ಕರೀತೇವೆ. ಸಾಕ್ಷಿ ಅಂದ್ರೆ ಏನರ್ಥ? ಯಾವ ಘಟನೆಯ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೋ ಆ ಘಟನೆಯ ಬಗ್ಗೆ ನೋಡಿ ಕಂಡವನು ಅಂತ ಅರ್ಥ. ನೋಡಿ ಆ ವಿಷಯದ ಬಗ್ಗೆ ತಿಳಿವಳಿಕೆ ಇರುವವನನ್ನ ಸಾಕ್ಷಿ ಅಂತ ಕರೀತಾರೆ. ಹಾಗೆ ಪರಮಾತ್ಮನು ಕೂಡ ಸಾಕ್ಷಿಯಾಗಿದ್ದಾನೆ. ಯಾವ್ದಕ್ ಸಾಕ್ಷಿಯಾಗಿದ್ದಾನೆ? ನಾವು ಮಾಡುವ ಪುಣ್ಯ ಪಾಪ ಕರ್ಮಗಳಿಗೆ ಸಾಕ್ಷಿಯಾಗಿದ್ದಾನೆ ಪರಮಾತ್ಮ. ನಾವು ಮಾಡುವ ಪುಣ್ಯ ಪಾಪ ಕರ್ಮಗಳಿಗೆ ಸಾಕ್ಷಿ ಅಂತಂದ್ರೆ ಒಳಗಡೆಯಲ್ಲಿ ನಿಂತು ಆ ಪುಣ್ಯ ಪಾಪ ಕರ್ಮಗಳನ್ನು ನಾವು ಮಾಡುವ ಸಂದರ್ಭದಲ್ಲಿ ನೋಡುವ ದೇವತೆಯಾಗಿದ್ದಾನೆ. ಇವತ್ತಿನ ಪಾಠಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು. ನಾವು ಮಾಡುವ ಕರ್ಮಗಳಿಗೆ ಸಾಕ್ಷಿಗಳಾಗಿ ದೇವತೆಗಳು ನಿಂತಿರ್ತಾರೆ. ಯಾವ್ಯಾವ ದೇವತೆಗಳು? ಯಮ, ಅಶ್ವಿನಿ ದೇವತೆಗಳು, ಇಂದ್ರಾದಿ ದೇವತೆಗಳು, ದಿಕ್ಪಾಲಕರು, ಇವರೆಲ್ಲರೂ ಕೂಡ ಸಾಕ್ಷಿಯಾಗಿ ನಿಂತಿರ್ತಾರೆ. ಬರೀ ಆ ದೇವತೆಗಳಷ್ಟೇ ಅಲ್ಲ, ಪರಮಾತ್ಮನು ಕೂಡ ಎಲ್ಲ ಕರ್ಮ ಸಾಕ್ಷಿಗಳಾದ ದೇವತೆಗಳಿಗೂ ಕೂಡ ನಿಯಾಮಕನಾಗಿ ನಮ್ಮ ಒಳಗಡೆಯಲ್ಲಿ ನಾವು ಮಾಡುವ ಪ್ರತಿಯೊಂದು ಪುಣ್ಯ ಪಾಪ ಕರ್ಮಗಳ ಲೆಕ್ಕವನ್ನು ಹಚ್ಚುವವನಾಗಿ ಒಳಗಡೆಯಲ್ಲಿ ನಿಂತಿರ್ತಾನೆ, ನೆಲೆಸಿರ್ತಾನೆ. ನಾವು ಮಾಡುವ ಪುಣ್ಯ ಪಾಪ ಪ್ರತಿಯೊಂದು ಕರ್ಮಗಳನ್ನು ಕೂಡ ಪ್ರತ್ಯಕ್ಷತಃ ನೋಡ್ತಾ ಇರ್ತಾರೆ. ಜಗತ್ತಿನಲ್ಲಿ ಯಾವ್ಯಾವ ನಿಯಾಮಕರು ಅಂತ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾರೋ ಆ ಎಲ್ಲ ನಿಯಾಮಕರಿಗೂ ನಿಯಾಮಕನಾದವು. ಇಂತಹ ಪರಮಾತ್ಮನೇ ಪುಣ್ಯ ಪಾಪ ಕರ್ಮಗಳನ್ನ ಪ್ರತ್ಯಕ್ಷವಾಗಿ ನೋಡ್ತಾನೆ ಅನ್ನುವಂಥದ್ದು ಸಾಧಾರಣವಾದದ್ದಲ್ಲ. ನಮಗೆ ನಾವು ಮಾಡಿದ ಪುಣ್ಯ ಕರ್ಮಗಳು ಯಾವುದು, ಪಾಪ ಕರ್ಮಗಳು ಯಾವುದು ಅಂತ ಸರಿಯಾದ ವಿವೇಚನೆ ಇರೋದಿಲ್ಲ. ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದೇವೆ ಅಂತ ನಮ್ಮ ಮನಸ್ಸಿನಲ್ಲಿ ಬ್ರಿಕ್ ಆಗ್ತಾ ಇರುತ್ತೆ. ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ಹೊರಗಡೆಯಲ್ಲಿ ನಾವು ತಪ್ಪು ಮಾಡಿದ್ದನ್ನು ಯಾರಿಗೂ ಹೇಳೋದಿಲ್ಲ. ನಾನ್ ಮಾಡಿದ್ ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ ಹಾಗೆ ಅಂತ ನಾವು ಲೋಕದಲ್ಲಿ ಕರಿತೇವಲ್ಲ, ಆ ರೀತಿಯಾಗಿ ನಾವೆಲ್ಲರೂ ಕೂಡ ತಪ್ಪನ್ನು ಮಾಡುವಾಗ ಯಾರು ನಮ್ಮನ್ನು ನೋಡ್ತಾ ಇಲ್ಲ, ನಮಗೆ ಶಿಕ್ಷಿಸುವವರು ಯಾರೂ ಇಲ್ಲ, ನಾವು ಮಾಡಿದ ತಪ್ಪುಗಳನ್ನು ನೋಡುವವರು ಯಾರೂ ಇಲ್ಲ ಅಂತಂದುಕೊಂಡು ತಪ್ಪುಗಳನ್ನ ಮಾಡ್ತಾ ಇರ್ತೇವೆ. ಆ ತಪ್ಪುಗಳ ಫಲವನ್ನು ಉಣ್ಣುವ ಸಂದರ್ಭದಲ್ಲಿ ಅಯ್ಯೋ ದೇವರು ನನಗೆ ಯಾಕೆ ಈ ತರ ಮಾಡ್ದ, ನಾನು ಏನು ತಪ್ಪು ಕೆಲಸಗಳನ್ನೇ ಮಾಡಿಲ್ಲ ಅಂತ ಪರಮಾತ್ಮನ ಮೇಲೆ ಆರೋಪವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ನಾವು ಮಾಡದೇ ಇದ್ದಂತಹ ತಪ್ಪು ಕೆಲಸಗಳಿಗೆ ಎಂದಿಗೂ ಅನರ್ಥ ನಮಗಾಗೋದೇ ಇಲ್ಲ. ನಾವು ಪುಣ್ಯ ಕೆಲಸಗಳನ್ನ ಮಾಡದೇ ಇದ್ರೆ ನಮಗ್ ಒಳಿತು ಎಂದಿಗೂ ಆಗೋದೇ ಇಲ್ಲ. ನಮಗ್ ಒಳಿತಾಗಿದೆ ಅಂತಂದ್ರೆ ಹಿಂದೆ ಯಾವುದೋ ಒಳ್ಳೆಯ ಕೆಲಸಗಳನ್ನ ಮಾಡಿರ್ತೇವೆ. ಕೆಡಕಾಗ್ತಾ ಇದೆ ಅಂತಂದ್ರೆ ಹಿಂದೆ ಜನ್ಮ ಜನ್ಮಾಂತರಗಳಲ್ಲಿ ಅಥವಾ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವುದೋ ಒಂದು ಪಾಪಕರ್ಮಗಳನ್ನ ಮಾಡಿರ್ತೇವೆ. ಯಾವುದನ್ನ ತಾನು ಮಾಡಿಲ್ವೋ ಅದರ ಅನುಭವ ಜೀವನಿಗೆ ಬರುವ ಹಾಗೆ ಪರಮಾತ್ಮ ಎಂದಿಗೂ ಮಾಡೋದಿಲ್ಲ. ಯಾಕೆಂದ್ರೆ ಅವನು ಸಾಕ್ಷಿ. ನಾವು ಮಾಡುವ ಪುಣ್ಯ ಪಾಪ ಕರ್ಮಗಳನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ. ನಾವು ಒಳ್ಳೆಯ ಕರ್ಮಗಳನ್ನ ಮಾಡೋದನ್ನ ನೋಡಿದ್ರು ಅದು ಪುಣ್ಯ ಕರ್ಮವೋ ಪಾಪ ಕರ್ಮವೋ ಅಂತ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪುಣ್ಯ ಬರುತ್ತೋ ಪಾಪ ಕರ್ಮಗಳು ಪಾಪವು ಹುಟ್ಟತ್ತೋ ಇದನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಒಂದು ಉದಾಹರಣೆಯನ್ನು ಕೊಡೋದು ಅಂತಾದ್ರೆ, ಯಾರೋ ಒಬ್ಬ ದೊಡ್ಡ ಸತ್ಕರ್ಮಗಳನ್ನ ಮಾಡ್ತಾ ಇದ್ದಾನೆ ಅಂತಾದ್ರೆ, ದೊಡ್ಡ ಯಾಗವನ್ನು ಮಾಡಿಸ್ತಾ ಇದ್ದಾನೆ, ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದಾನೆ, ರಾಕ್ಷೋಘ್ನ ಹೋಮವನ್ನು ಮಾಡ್ತಾ ಇದ್ದಾನೆ, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾನೆ, ಇದರಿಂದ ಪುಣ್ಯ ಬರುತ್ತೆ ನಮಗೆ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಪಕ್ಕದ ಮನೆಯವನಿಗೆ ತೊಂದರೆ ಆಗ್ಲಿ ಅಂತ ಮಾಡ್ತಾ ಇದ್ರೆ ಮಾಡುವ ಕೆಲಸ ಯಜ್ಞದ ಕ್ರಿಯೆ ವೇದ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ ಅನ್ನೋದು ಸತ್ಯವಾದ್ರು, ಪರರಿಗೆ ಅಹಿತವಾಗ್ಲಿ ಅಂತ ಇದನ್ನ ಮಾಡ್ತಾ ಇದ್ದಾರೆ ಅಂತಾದ್ರೆ, ಮಾಡುವ ಯಜಮಾನನ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳಿದೆ ಅಂತಾದ್ರೆ ಅದು ಸತ್ಫಲಗಳನ್ನು ಕೊಡೋದೇ ಇಲ್ಲ, ಅನರ್ಥ ಫಲಗಳನ್ನೇ ಕೊಡುತ್ತೆ. ಯಾವುದೋ ಕೆಲವು ಕೆಲಸಗಳು, ಕೃಷ್ಣನು ಕೂಡ ಅನೇಕ ರಾಕ್ಷಸರ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಅಯ್ಯೋ ಕುದುರೆಯನ್ನು ಕೊಂದ್ಬಿಟ್ನಪ್ಪ ಅಂತ ಇವತ್ತಿನ ಕಥೆ ಬಂತಲ್ಲ. ಕೃಷ್ಣ ತನಗ್ ಶಕ್ತಿ ಇದೆ ಅಂತ ಅಂದ್ಕೊಂಡು ಕುದುರೆಯನ್ನು ಕೊಂದು ಹಾಕ್ಬಿಟ್ಟ. ಕತ್ತೆಗಳು ಎಲ್ಲೋ ಒಂದು ವಾಸ ಮಾಡ್ತಾ ಇದ್ವು, ಆ ಕತ್ತೆಗಳನ್ನ ಚೆನ್ನಾಗಿ ಎತ್ತಿ ಮರಗಳ ಮೇಲೆ ಬಿಸಾಕಿದ್ದಾನೆ. ಮರಗಳ ಮೇಲಿನಿಂದ ಧೊಪ್ ಅಂತ ಆ ಕತ್ತೆಗಳೆಲ್ಲ ಸತ್ತು ಹೋಗ್ಬಿಡ್ತು. ಕಾಲಿಂಗ ಸರ್ಪದ ಮೇಲೆ ಥಕ 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 ಅಂತ ಕುಣಿತಾ ಇದ್ದಾನೆ, ಆ ಸರ್ಪ ಎಲ್ಲ ತುಂಬಾ ಆಯಾಸಗೊಂಡ್ಬಿಡ್ತು.
ಇದನ್ನು ನೋಡಿದ್ರೆ ಕೃಷ್ಣನ ಈ ಕ್ರಿಯೆಗಳೆಲ್ಲವೂ ಕೂಡ ಕೊಕ್ಕರೆಯ ಬಾಯಿಯನ್ನು ಸೀಳಿಬಿಟ್ಟ. ಯಾರೋ ಒಬ್ಬ ಇವನ ಜೊತೆಯಲ್ಲಿ ಆಟ ಆಡ್ಲಿಕ್ಕೆ ಅಂತ ಬರ್ತಾ ಇದ್ದ, ಹೊತ್ತುಕೊಂಡು ಹೋಗುವ ಸಂದರ್ಭದಲ್ಲಿ ತುಂಬಾ ಭಾರವಾಗಿ ಅವನನ್ನು ಹಿಡಿದು ಕೆಳಗಡೆಯಲ್ಲಿ ಬೀಳಿಸಿ ಅವನನ್ನು ಹೊಡೆದು ಕೊಂದು ಹಾಕ್ಬಿಟ್ಟ. ಯಾವಳೋ ಒಬ್ಳು ಪಾಪ ಹಾಲನ್ನು ಕುಡಿಸ್ಲಿಕ್ಕೆ ಬರ್ತಾ ಇದ್ಲು, ಅವಳ ಎದೆಯನ್ನ ಹಾಲನ್ನು ಹೀರೋದ್ರ ಬದಲು ಅವಳ ದೇಹದಿಂದ ರಕ್ತವನ್ನೇ ಹೀರಿ ಅವಳನ್ನು ಕೊಂದು ಹಾಕ್ಬಿಟ್ಟ. ಹಾಗೆ ಸಾಮಾನ್ಯ ಜನರಿಗೆ ನೋಡ್ಲಿಕ್ಕೆ ಹಾಗೆ ಅನಿಸುತ್ತೆ. ನೋಡ್ಲಿಕ್ಕೆ ಪಾಪ ಕರ್ಮಗಳ ಹಾಗೆ ಕಾಣುತ್ತೆ. ಆದರೆ ಅವರ ಹಿನ್ನೆಲೆ ಏನು, ಯಾರು ಬಂದವರು, ಎಲ್ಲ ರಾಕ್ಷಸರು. ಅದು ಗೊತ್ತಿಲ್ಲ ಅಂತಂದ್ರೆ ಇವನು ಮಾಡ್ತಾ ಇರೋದು ದೊಡ್ಡ ಅಪರಾಧ ಅಂತ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ರಾಮ ಶಂಭೂಕ ಎಂಬಂತಹ ದೈತ್ಯನನ್ನು ಕೊಂದಿದ್ದಾನೆ. ರಾಮಾಯಣದ ಕಥೆಯನ್ನು ಹೇಳಬೇಕಾದ್ರೆ ಎಲ್ಲರೂ ಆಕ್ಷೇಪ ಮಾಡೋದಿದೆ. ಅಯ್ಯೋ, ಶೂದ್ರರನ್ನ ರಾಮ ಬಹಳ ಕೆಟ್ಟದಾಗಿ ನಡೆಸಿಕೊಂಡಿದ್ದಾನೆ. ಪಾಪ ಯಾರೋ ಒಬ್ಬ ಶೂದ್ರ ತಪಸ್ಸನ್ನು ಮಾಡ್ತಾ ಇದ್ದಂತಹ ಶೂದ್ರನನ್ನ ನೋಡಿಬಿಟ್ಟು ಒಂದಿಷ್ಟು ಜನ ಬ್ರಾಹ್ಮಣರು ಬಂದು ಹೇಳಿದ್ರು, ಅಯ್ಯೋ, ಶೂದ್ರನಾದವನು ತಪಸ್ ಮಾಡ್ತಾ ಇದ್ದಾನೆ, ಇದರಿಂದ ರಾಷ್ಟ್ರಕ್ಕೆ ಅಹಿತ ಅಂತ ಹೇಳಿದ್ರು. ಬ್ರಾಹ್ಮಣರ ಮಾತನ್ನು ಕೇಳುವಂತಹ ರಾಮ ಹೋಗಿ ಆ ಶೂದ್ರನಾದ ಶಂಭೂಕನನ್ನು ತಪಸ್ಸು ಮಾಡದೇ ಇರೋ ಹಾಗೆ ಅವರ ತಲೆಯನ್ನು ಕತ್ತರಿಸಿ ಹಾಕಿಬಿಟ್ಟ. ಎಂತಹ ಕ್ರೂರಿ ರಾಮ! ಈ ವಿಪ್ರರು ಬ್ರಾಹ್ಮಣರೆಲ್ಲ ಇನ್ನೊಬ್ರು ತಪಸ್ಸನ್ನು ಮಾಡದೇ ಇರೋ ಹಾಗೆ ತಡೀತಾರೆ, ಇನ್ನೊಬ್ರು ಚೆನ್ನಾಗಿ ಬೆಳಿಬಾರ್ದು ಸಮಾಜದಲ್ಲಿ ಅಂತ ಯೋಚನೆ ಮಾಡ್ತಾರೆ ಅಂತ ಈ ರೀತಿಯಾಗಿ ಇವ್ರ ಮೇಲೆ ಗುಬೆ ಕೊಡಿಸ್ತಾರೆ. ಆ ಕಡೆ ಮರ್ಯಾದಾ ಪುರುಷೋತ್ತಮನಾದಂತಹ ರಾಮನ ಮೇಲೂ ಕೂಡ ಅಪವಾದವನ್ನು ಹಾಕ್ತಾರೆ. ನಾವು ಕೃಷ್ಣನ ಮೇಲೆ ಈಗ ನೋಡಿದ್ವಲ್ಲ ಆ ಥರ. ಕೃಷ್ಣ ಗೋಪಿಯರ ಜೊತೆ ಎಲ್ಲಲ್ಲೇ ಹೊಡಿತಾನೆ. ಅಲ್ಲಿ ಶಂಭೂಕ ತಪಸ್ಸು ತಪ್ಪದಲ್ಲ, ಯಾವ ಉದ್ದೇಶದಿಂದ ತಪಸ್ಸು ಅಂತ ನೋಡ್ಬೇಕು. ಅಲ್ಲಿ ಶಂಭೂಕ ಪಾರ್ವತಿಯನ್ನ ತನ್ನ ಪತ್ನಿಯನ್ನಾಗಿ ಪಡೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ, ಶಂಕರನ ಪತ್ನಿಯಾದಂತಹ ರುದ್ರದೇವರ ಪತ್ನಿಯಾದಂತಹ ಪಾರ್ವತಿಯನ್ನ ತನ್ನ ಪತ್ನಿಯನ್ನಾಗಿ ಪಡಿಬೇಕು ಅನ್ನುವ ಉದ್ದೇಶದಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಪರಸ್ತ್ರೀಯರನ್ನ ಕಾಮಿಸಿ ಯಾರಾದ್ರೂ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತಾದ್ರೆ ಅದರಿಂದ ರಾಷ್ಟ್ರಕ್ಕೆ ಅಹಿತ ಇದೆ. ರಾಷ್ಟ್ರದಲ್ಲಿರುವಂತಹ ಸ್ತ್ರೀಯರಿಗೆ ಅಭಯ ಇಲ್ಲ ಅಂತಾಗತ್ತೆ, ಭಯದ ವಾತಾವರಣ ಸೃಷ್ಟಿಯಾಗತ್ತೆ. ಸ್ತ್ರೀಯರ ಶೀಲಕ್ಕೆ ರಕ್ಷಣೆ ಇಲ್ಲ ಅಂತಾಗತ್ತೆ. ಅಂತಹ ಅಪರಾಧಿಗಳನ್ನ ಖಂಡಿತವಾಗಿ ಶಿಕ್ಷಿಸಲೇಬೇಕು, ದಂಡಿಸಲೇಬೇಕು. ಇದರ ಹಿನ್ನೆಲೆ ಗೊತ್ತಾಗೋದಿಲ್ಲ ನಮಗೆ. ಅದರಲ್ಲಿ ಒಂದು ಅಂಶಗಳನ್ನಷ್ಟೇ ತಗೊಂಡು ಆ ಅಂಶವನ್ನೇ ವೈಭವೀಕರಿಸಿ ಇರುವ ವಾಸ್ತವಾಂಶವನ್ನು ತಿರುಗಿಸಿಬಿಟ್ಟು, ಅಯ್ಯೋ ರಾಮ ಈ ತರ ದೊಡ್ಡ ತಪ್ಪನ್ನು ಮಾಡ್ಬಿಟ್ಟ. ಹಾಗೆ ಕೃಷ್ಣ ಬರೀ ರಾಸಲೀಲೆಯನ್ನಾಡಿದ ಅಂತಂದ್ರೆ ರಾಸಲೀಲೆ ಅನ್ನೋದಕ್ಕೆ ತಪ್ಪಾಗಿ ಅರ್ಥವನ್ನು ಮಾಡ್ತಾರೆ. ರಾಸಲೀಲೆ ಅಂತಂದ್ರೆ ನೃತ್ಯದ ಒಂದು ಪ್ರಕಾರ. ಇಷ್ಟೆಲ್ಲ ಸ್ತ್ರೀಯರ ಜೊತೆಯಲ್ಲಿ ಕೃಷ್ಣ ಒಬ್ಬನೇ ರಾಸಲೀಲೆಯನ್ನು ಆಡ್ತಾರೆ. 8-10 ವರ್ಷದ ಬಾಲಕ. ಅವನು ಪ್ರತಿಯೊಬ್ಬ ಗೋಪಿಕೆಯರ ಬಳಿಯಲ್ಲಿ ಯೌವನದ ರೂಪವನ್ನು ತಾಳಿ ಒಬ್ಬೊಬ್ಬರ ಬಳಿಯಲ್ಲೂ ಒಬ್ಬನಾಗಿ ನಿಂತುಕೊಂಡು ನೃತ್ಯವನ್ನು ಮಾಡ್ತಾ ಇದ್ದಾನೆ. ಇದನ್ನ ಯಾರೂ ಈಗ ವಿಚಾರ ಮಾಡೋದಿಲ್ಲ. ಒಬ್ಬನೇ ಕೃಷ್ಣ ಅಲ್ಲ, 100 ರೂಪಗಳನ್ನು ತಾಳಿದ ಕೃಷ್ಣ. ನಿಮ್ಗೆ ಯಾರಿಗ್ ಮಾಡ್ಲಿಕ್ಕಾಗತ್ತೆ? ಆ ಗೋಪಿಯರು ಯಾರು? ನಾವು ಯಾವ ಗ್ರಂಥಗಳಿಂದಾಗಿ ಈ ಕಥೆಯನ್ನು ತಿಳಿದುಕೊಳ್ತೇವೋ ಆ ಕಥೆಯ ಹಿನ್ನೆಲೆಯನ್ನು ಕೂಡ ಆ ಕಥೆಯಲ್ಲಿ ಹೇಳಿರ್ತಾರೆ. ಅದನ್ನು ಗಮನಿಸಬೇಕಲ್ವ? ಅದನ್ನು ಗಮನಿಸೋದಿಲ್ಲ. ಹಾಗಾಗಿ ನಾವು ಯಾವುದು ತಪ್ಪಲ್ವೋ ಅದನ್ನು ತಪ್ಪು ಅಂತ ತಿಳಿದುಕೊಳ್ತೇವೆ. ಯಾವುದು ಪುಣ್ಯಕರ್ಮಗಳೋ ಅದನ್ನು ಪಾಪಕರ್ಮಗಳು ಅಂತ ತಿಳಿದುಕೊಳ್ತೇವೆ. ಪಾಪಕರ್ಮಗಳನ್ನು ಪುಣ್ಯಕರ್ಮಗಳು ಅಂತ ಭ್ರಮಿಸಿ ಬಿಡ್ತೇವೆ. ನಮಗೆ ಪುಣ್ಯ ಪಾಪಗಳ ಸರಿಯಾದ ಪರಿಚಯ ಇಲ್ಲ. ಆದ್ರೆ ಪರಮಾತ್ಮ ನಾವು ಮಾಡುವ ಪ್ರತಿಯೊಂದು ಪುಣ್ಯ ಪಾಪ ಕರ್ಮಗಳನ್ನ ಪ್ರತ್ಯಕ್ಷದಿಂದ ನೋಡಿ ಅವರಿಗೆ ಫಲವನ್ನು ಕೊಡುವಂತಹ ಸಾಕ್ಷಿಭೂತನಾದಂತಹ ಪುರುಷನಾಗಿದ್ದಾನೆ. ಮಹಾಪುರುಷ ಈಶ್ವರ. ಮಹಾಪುರುಷ, ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳಿಂದ ಸರ್ವಶ್ರೇಷ್ಠನಾದಂತಹ ವ್ಯಕ್ತಿ ಪರಮಾತ್ಮನಾಗಿದ್ದಾನೆ. ಈಶ್ವರ. ಈ ಕಂಸನ ಬಗ್ಗೆ ಸಂಹಾರ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ. ಕಂಸ ಯಾರು? ರಾಜ ಅಪ್ಪ. ರಾಜ ಯಾರಿಗೆ ರಾಜ? ಅದೊಂದು ಪ್ರದೇಶದಲ್ಲಿರುವ ಒಂದಿಷ್ಟು ಜನರಿಗೆ ರಾಜನಾದವನವನು. ಜರಾಸಂಧ ಇರುವ ದೇಶಕ್ಕೆ, ಬಿಹಾರಕ್ಕೆ ಅವನು ರಾಜನಲ್ಲ.
ಹಸ್ತಿನಾವತಿಗೆ ಅವನ ರಾಜನಲ್ಲ, ಅಲ್ಲಿ ರಾಜ ಬೇರೊಬ್ಬನಿದ್ದಾನೆ. ದಕ್ಷಿಣ ಭಾಗಕ್ಕೆ ಮತ್ತೊಬ್ಬ ರಾಜನಿದ್ದಾನೆ, ರುಕ್ಮಿಣಿಯ ತಂದೆ ಅಲ್ಲಿ ರಾಜನಿದ್ದಾನೆ. ಇನ್ನೊಂದು ದೇಶಕ್ಕೆ ಮತ್ತೊಬ್ಬ ರಾಜನಿದ್ದಾನೆ, ಮತ್ತೊಂದು ದೇಶಕ್ಕೆ ಮತ್ತೊಬ್ಬ ರಾಜನಿದ್ದಾನೆ, ಛೇದಿ ದೇಶಕ್ಕೆ ಮತ್ತೊಬ್ಬ, ಸಾಲ್ವ ದೇಶಕ್ಕೆ ಮತ್ತೊಬ್ಬ ರಾಜನಿದ್ದಾನೆ. ಹೀಗೆ ಇವನು ಯಾವುದೋ ಒಂದು ಭೂಮಿಯ ಭರತಖಂಡದ ಯಾವುದೋ ಒಂದು ತುಂಡು ಭಾಗಕ್ಕೆ ಈಶ್ವರನಾಗಿದ್ದಾನೆ ಕಂಸ. ಪರಮಾತ್ಮ ನೀನು ಈಶ್ವರ, ಯಾರ್ಯಾರು ರಾಜರು ಅಂತಿದ್ದಾರೋ ಆ ರಾಜರಿಗೂ ರಾಜನಾದವನು, ರಾಜಾಧಿರಾಜನಾದವನು ನೀನು. ನಿನ್ನ ಬಳಿಯಲ್ಲಿ ಕೃಷ್ಣ ಇವನನ್ನ ಕೊಲ್ಲು, ರಾಜನಾದಂತ ಇವನು ಬಂದಿದ್ದಾನೆ ಅಂತ ನಾನು ನಿನಗೆ ಹೇಳಲಾರೆ, ನಿನಗೆಲ್ಲವೂ ಗೊತ್ತಿದೆ. ನೀನು ಎಲ್ಲರ ಪುಣ್ಯ ಪಾಪಗಳನ್ನು ನೋಡುವವನು ನೀನು. ಕಂಸನ ಪಾಪದ ಕೊಡ ತುಂಬಿದೆ ಅಂತ ನಿನಗೆ ಗೊತ್ತಿದೆ. ನಿನಗೆ ಗೊತ್ತಿದೆ ನೀನು ಇಡೀ ಜಗತ್ತಿಗೆ ಒಡೆಯನಾಗಿದ್ದಿ. ನಿನ್ನ ಶರೀರ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದೆ. ನೀನು ಯಾವಾಗಲೂ ಸನ್ನದ್ಧನಾದ ಸ್ಥಿತಿಯಲ್ಲಿಯೇ ಇರ್ತೀಯ, ಸರ್ವಶಕ್ತನಾಗಿದ್ದೀಯ. ಯಾವ ಅಸುರರನ್ನು ಕೊಲ್ಲಲಿಕ್ಕೆ ನಿನಗೆ ಪೂರ್ವ ಸಿದ್ಧತೆಯ ಅಗತ್ಯ ಇಲ್ಲ. ಹಾಗಿದ್ರೂ ನನ್ನ ಕರ್ತವ್ಯ ಎಂಬಂತೆ ನಿನ್ನ ಸ್ತೋತ್ರದ ರೂಪದಲ್ಲಿ ನೀನು ಮುಂದೆ ಮಾಡುವ ಕಾರ್ಯಗಳೆಲ್ಲವನ್ನೂ ಕೂಡ ನಿನ್ನ ಎದುರಿನಲ್ಲಿ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆ ಕೃಷ್ಣನ ಎದುರಿನಲ್ಲಿ ನಾರದರು ಮಾಡುವಂತಹ ಸ್ತೋತ್ರಗಳೇನಿದೆಯೋ ಅದನ್ನ ನೋಡೋಣ. ಅದರ ನಂತರದಲ್ಲಿ ಮತ್ತೊಬ್ಬ ರಾಕ್ಷಸ ಬರ್ತಾನೆ, ವ್ಯೋಮಾಸುರ ಅಂತ. ಆ ವ್ಯೋಮಾಸುರನ ವಧೆಯ ಕಥೆ ಇದೆ, ಅದನ್ನು ನೋಡೋಣ. ನಂತರದಲ್ಲಿ ಅಕ್ರೂರ ಮಥುರೆಯಿಂದ ಕೃಷ್ಣನನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಅಂತ ಬರ್ತಾನೆ. ಆ ಕಥೆಯು ಕೂಡ ಮುಂದಿನ ಭಾಗದಲ್ಲಿ, ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಆ ಎಲ್ಲ ಕಥೆಗಳನ್ನು ಕೂಡ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಶ್ರೀನಾಥ ಕೇಶವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.